Hello everyone, welcome back to one more video session. ಇಲ್ಲಿ ನಾನು 2021 ನೀಟ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾಂಟ್ಸ್ ಈಸ್ ಮೊನೇಷಿಯಸ್ ಅಂತ ಕೊಟ್ಟಿದ್ದಾನೆ. ಮೊನೇಷಿಯಸ್ ಅಂದರೆ ಏನಪ್ಪ? ಬೈಸೆಕ್ಷುವಲ್ ಕಂಡೀಷನ್. ಅಂದರೆ ಇಲ್ಲಿ ಬೈಸೆಕ್ಷುವಲ್ ಪ್ಲಾಂಟ್ ಯಾವುದು ಅಂತ ನೀವು ಕಂಡುಹಿಡಬೇಕಾಗ್ತದೆ. ಈ ಬೈಸೆಕ್ಷುವಲ್ ಮತ್ತು ಮೊನೇಷಿಯಸ್ ಮತ್ತು ಹೋಮೋಥ್ಯಾಲಿಕ್ ಈ ಕಂಡೀಷನ್ಸ್ಗಳಿದೆ, ಅದೆಲ್ಲ ಒಂದೇ. ಸೊ ಇದನ್ನು ನೀವು ಹೋಮೋ ಬಿ ಅಂತ ಹೇಳುವ ಕೋಡಿಂದ ನೆನ್ಪಿಟ್ಕೋಬೋದು. ಯಾಕಂದರೆ ಎಚ್ ಒ ಅಂತ ಹೇಳಿದ್ರೆ ಹೋಮೋಥ್ಯಾಲಿಕ್, ಎಮ್ ಒ ಅಂದರೆ ಮೊನೇಷಿಯಸ್, ಬಿ ಐ ಅಂದರೆ ಬೈಸೆಕ್ಷುವಲ್, ಅದೆಲ್ಲ ಒಂದೇ. ಸೊ ಇನ್ನೊಂದು ಈ ಮೊನೇಷಿಯಸ್ಗೆ ಎಕ್ಸಾಂಪಲ್ಸ್ಗಳು ಎನ್ ಸಿ ಆರ್ ಟಿಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕೋಕೋನಟ್, ಚಾರ, ಕುಕುರ್ಬಿಟ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸೊ ಎಮ್ ಈಕ್ವಲ್ ಟು ಸಿ ಕ್ಯೂಬ್ ಅಂತ ನೆನ್ಪಿಟ್ಕೊಳ್ಳಿ. ಸಿ ಅಂದರೆ 3 ಸಿ ಬರುತ್ತೆ, ಯಾವುದೆಲ್ಲ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ನೋಡೋದಾದರೆ ಕಾರಿಕಾ ಕೊಟ್ಟಿದ್ದಾರೆ, ಚಾರ, ಮರ್ಕ್ಯಾನ್ಶಿಯಾ, ಸೈಕಸ್. ಸೊ ಈ ಕೋಡ್ ಯೂಸ್ ಮಾಡಿದರೆ ಚಾರ ಕರೆಕ್ಟ್ ಆನ್ಸರ್, ಇಟ್ ಈಸ್ ಮೊನೇಷಿಯಸ್. ಕಾರಿಕಾ, ಮರ್ಕ್ಯಾನ್ಶಿಯಾ, ಸೈಕಸ್ ಏನಿದೆ ಅದು ಡಯೇಷಿಯಸ್. ಡಯೇಷಿಯಸ್ ಅಂದರೆ ಯೂನಿಸೆಕ್ಷುವಲ್ ಪ್ಲಾಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಬಹಳ ಸಿಂಪಲ್ ಕ್ವಶನ್ ಇದು. ಟಿಪಿಕಲ್ ಏಂಜಿಯೋಸ್ಪರ್ಮ್ ಎಂಬ್ರಿಯೋ ಸ್ಯಾಕ್ ಎಟ್ ಮೆಚುರಿಟಿ ಈಸ್. ಒಂದು ಎಂಬ್ರಿಯೋ ಸ್ಯಾಕ್ನಲ್ಲಿ ಮೆಚುರಿಟಿ ಟೈಮ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ಕೇಳಿದ್ದಾರೆ. 8 ನ್ಯೂಕ್ಲಿಯೇಟ್ ಇರುತ್ತೆ, 7 ಸೆಲ್ಗಳಿರುತ್ತೆ. ಆಪ್ಷನ್ 1 ಕರೆಕ್ಟ್ ಇದೆ, ಹೌದಲ್ವಾ? ಯಾವುದೆಲ್ಲ 7 ಸೆಲ್ಗಳು ಅಂತ ಹೇಳಿದ್ರೆ 3 ಆ್ಯಂಟಿಪೋಡಲ್ಸು ಮತ್ತು 2 ಸಿನರ್ಜಿಡ್ಸ್, 1 ಎಗ್ ಸೆಲ್ಲು ಮತ್ತು ಜೊತೆಗಿರುವಂಥ ಸೆಂಟ್ರಲ್ ಸೆಲ್. 8 ನ್ಯೂಕ್ಲಿಯೇಟ್ ಯಾವುದೆಲ್ಲ ಅಂತ ಹೇಳಿದ್ರೆ ಈ ಆ್ಯಂಟಿಪೋಡಲ್ಸಲ್ಲಿರುವಂಥ 3 ನ್ಯೂಕ್ಲಿಯಸ್, 2 ಪೋಲಾರ್ ನ್ಯೂಕ್ಲಿಯೈ, 1 ಎಗ್ ಸೆಲ್ ನ್ಯೂಕ್ಲಿಯೈ, 2 ಸಿನರ್ಜಿಡ್ಸ್ ನ್ಯೂಕ್ಲಿಯೈ, ಅಲ್ವಾ? ಆಪ್ಷನ್ 1 ಕರೆಕ್ಟ್ ಇದೆ. ಗೆಮ್ಮೆ ಆರ್ ಪ್ರೆಸೆಂಟ್ ಇನ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಮಾಸಸ್, ಟೆರಡೋಫೈಟ್ಸ್, ಸಮ್ ಜಿಮ್ನೋಸ್ಪರ್ಮ್, ಸಮ್ ಲಿವರ್ ವಾಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಗೆಮ್ಮೆ ಅಂತ ಹೇಳಿದ್ರೆ ಏಸೆಕ್ಷುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ ದಿ ಬ್ರಯೋಫೈಟ್ಸ್. ಈಗ ಬ್ರಯೋಫೈಟ್ಸ್ನಲ್ಲಿ 2 ಥರ ಇದೆ, ಒಂದು ಮಾಸಸ್, ಇನ್ನೊಂದು ಲಿವರ್ ವಾಟ್ಸ್. ಪರ್ಟಿಕ್ಯುಲರ್ಲಿ ಗೆಮ್ಮೆ ಇರೋದು ಎಲ್ಲಿ ಅಂತ ಹೇಳಿದ್ರೆ ಲಿವರ್ ವಾಟ್ಸ್ಗಳಲ್ಲಿ. ಎಕ್ಸಾಂಪಲ್ ಎನ್ ಸಿ ಆರ್ ಟಿಲಿ ಕೊಟ್ಟಿರೋದು ಮರ್ಕ್ಯಾನ್ಶಿಯಾ. ಸೊ ಮರ್ಕ್ಯಾನ್ಶಿಯಾ ಅದು 2 ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ, ಒಂದು ಮೇಲ್ ಥ್ಯಾಲಸ್ ಪ್ಲಾಂಟು, ಇನ್ನೊಂದು ಫೀಮೇಲ್ ಥ್ಯಾಲಸ್ ಪ್ಲಾಂಟು. ಸೊ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಮರ್ಕ್ಯಾನ್ಶಿಯಾ ಈಸ್ ಅಂತ ಕೇಳೋ ಚಾನ್ಸ್ ಇದೆ, ಅದು ಆಂಥೆರಿಡಿಯೋಫೋರ್. ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಮರ್ಕ್ಯಾನ್ಶಿಯಾ ಅಂತ ಕೇಳಿದ್ರೆ ಆರ್ಕೆಗೋನಿಯೋಫೋರ್. ಇದನ್ನೆಲ್ಲ ನೀವು ಬರೆದಿಟ್ಕೊಂಬೇಡಿ, ಬಹಳ ಸಿಂಪಲ್ ಇದೆ. ಸೊ ಆಪ್ಷನ್ 4 ಈಸ್ ಕರೆಕ್ಟ್ ಆ್ಯಕ್ಚುಲಿ. ಸೊ ಈಗ ಮಾಸಸ್ ಬಗ್ಗೆ ಹೇಳೋದಾದರೆ ಒಂದು ಸಣ್ಣ ಇಂಟ್ರಡಕ್ಷನ್ ಕೊಡಬೇಕು ಅಂತ ಹೇಳಿದ್ರೆ ಮಾಸಸ್ಸಲ್ಲಿ 2 ಸ್ಟೇಜಸ್ ಇರುತ್ತೆ. ಒಂದು ಪ್ರೋಟೋನೆಮ್ಮ ಸ್ಟೇಜ್ ಇರುತ್ತೆ, ನಂತರ ಈ ಸೆಕೆಂಡ್ರಿ ಪ್ರೋಟೋನೆಮ್ಮದಿಂದ ಉತ್ಪತ್ತಿಯಾಗುವಂಥ ಲೀಫಿ ಸ್ಟೇಜ್ ಇರುತ್ತೆ. ಸೊ ಅದು ಮೆಚ್ಯೂರ್ ಸ್ಟೇಜ್, ನೆನ್ಪಿಟ್ಕೊಳ್ಳಿ 2 ಸ್ಟೇಜಸ್. ಟೆರಡೋಫೈಟ್ಸ್ ಬಗ್ಗೆ ಹೇಳೋದಾದರೆ ಬಹಳಷ್ಟು ವಿಷಯ ಇದೆ. ಪರ್ಟಿಕ್ಯುಲರ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ಅದು. ಸಲಾಜಿನೆಲ್ಲ ಮತ್ತು ಸಾಲ್ವೇನಿಯಾ, ಇದು ನೆನ್ಪಿಟ್ಕೊಳ್ಳಿ. ದೀಸ್ ಟು ಪ್ರೊಡ್ಯೂಸ್ ಹೆಟರೋಸ್ಪೋರಸ್ ಸ್ಪೋರ್ಸ್, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಕೇಳಿದ್ದಾರೆ ಬಹಳ ಸಲ. ನೆಕ್ಸ್ಟ್ ನೋಡಿ, ವೆನ್ ದ ಸೆಂಟ್ರೋಮಿಯರ್ ಇಸ್ ಸಿಚುವೇಟೆಡ್ ಇನ್ ದ ಮಿಡಲ್ ಆಫ್ 2 ಈಕ್ವಲ್ ಆರ್ಮ್ಸ್ ಆಫ್ ಕ್ರೋಮೋಸೋಮ್ಸ್ ದ ಕ್ರೋಮೋಸೋಮ್ ಇಸ್ ರೆಫರ್ಡ್ ಆಸ್. ಬಹಳ ಸಿಂಪಲ್ ಕ್ವಶನ್ ಅಲ್ವಾ? ಈಗ ಕ್ರೋಮೋಸೋಮ್ನಲ್ಲಿ 4 ಆರ್ಮ್ಸ್ಗಳಿರುತ್ತೆ, 2 ಕ್ರೊಮ್ಯಾಟಿಡ್ಸ್ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಆರ್ಮ್ಸ್ ಬಗ್ಗೆ ಕೇಳಿದ್ದಾರೆ. ಈಕ್ವಲ್ ಆಗಿ ಡಿವೈಡ್ ಮಾಡುವಂಥ ಸ್ಟ್ರಕ್ಚರ್ ಏನಿದೆ ಅಂದರೆ ಈಕ್ವಲ್ ಆಗಿ ಆರ್ಮ್ ಸಿಗಬೇಕು ಅಂತ ಹೇಳಿದ್ರೆ ನಿಮಗೆ ಸೆಂಟ್ರೋಮಿಯರ್ ಸೆಂಟ್ರಲ್ ಇರಬೇಕಾಗ್ತದೆ. ಅದಕ್ಕೆ ನಾವು ಮೆಟಾಸೆಂಟ್ರಿಕ್ ಕ್ರೋಮೋಸೋಮ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿದೆ ಅಂತ ಹೇಳ್ಕೊತೀನಿ. ಈಗ ಎಲ್ಲಾದರೂ ಸೆಂಟ್ರೋಮಿಯರ್ ಸ್ವಲ್ಪ ಕೆಳಭಾಗದಲ್ಲಿದ್ದರೆ ಅಂದರೆ ನಿಮಗೆ ಈಕ್ವಲ್ ಆರ್ಮ್ ಸಿಗೋದಿಲ್ಲ 2 ಸೈಡಲ್ಲಿ, ಅದು ಸಬ್ ಮೆಟಾಸೆಂಟ್ರಿಕ್. ಇನ್ನೂ ಕೆಳಭಾಗದಲ್ಲಿದ್ದು ಅಂದರೆ ನಿಮಗೆ ಒಂದು ಕಂಪ್ಲೀಟ್ ಆದಂಥ ಒಂದು ಲಾಂಗ್ ಕ್ರೋಮೋಸೋಮಲ್ ಆರ್ಮ್ ಸಿಗುತ್ತೆ, ಇನ್ನೊಂದು ಶಾರ್ಟ್ ಕ್ರೋಮೋಸೋಮಲ್ ಆರ್ಮ್ ಸಿಗುತ್ತೆ. ಈ ಕ್ರೋಮೋಸೋಮ್ನಲ್ಲಿ ಲಾಂಗ್ ಆರ್ಮಿಗೆ ಏನಂತ ಹೆಸರು ಕರೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಕ್ಯೂ ಆರ್ಮ್ ಅಂತ ಕರೀತಾರೆ. ಶಾರ್ಟ್ ಆರ್ಮ್ ಏನಿರುತ್ತೆ, ಸಣ್ಣ ಆರ್ಮ್ ಏನಿರುತ್ತೆ, ಅದಕ್ಕೆ ಪಿ ಆರ್ಮ್ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ನೋಡೋದಾದರೆ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಜಸ್ ಆಫ್ ಮಿಯೋಸಿಸ್ ಇನ್ವಾಲ್ವ್ಸ್ ಡಿವಿಷನ್ ಆಫ್ ಸೆಂಟ್ರೋಮಿಯರ್. ಸೊ ಇದು ಕೂಡ ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್ ಇದು. ಸೊ ಮೆಟಾಫೇಸ್ 1, ಮೆಟಾಫೇಸ್ 2, ಅನಾಫೇಸ್ 2, ಟೀಲೋಫೇಸ್ 2. ಅಂದರೆ ಮಿಯೋಸಿಸ್ನಲ್ಲಿ ಯಾವಾಗ ಕ್ರೋಮೋಸೋಮ್ನಲ್ಲಿ ಸೆಂಟ್ರೋಮಿಯರ್ ಡಿವೈಡ್ ಆಗ್ತದೆ. ಸೊ ಸೆಂಟ್ರೋಮಿಯರ್ ಡಿವೈಡ್ ಆಗೋದು ಒಂದೇ ಒಂದು ಕಂಡೀಷನಲ್ಲಿ, ಅದು ಯಾವಾಗ ಅಂತ ಹೇಳಿದ್ರೆ ಅನಾಫೇಸ್ ಆಫ್ ಮೈಟೋಸಿಸ್ನಲ್ಲಿ ಆಗ್ತದೆ. ನೀವು ನೋಡಿರ್ತೀರಲ್ವಾ, ಮೈಟೋಸಿಸ್ನಲ್ಲಿ ಫಸ್ಟ್ ಸ್ಟೇಜ್ ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್, ಟೀಲೋಫೇಸ್. ಅನಾಫೇಸ್ ಬರುವಾಗ ಏನಾಗ್ತದೆ, 2 ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ಪ್ರೆಸೆಂಟ್ ಆನ್ ದಿ ಸೇಮ್ ಕ್ರೋಮೋಸೋಮ್ ಸಪರೇಟ್. ಯಾಕೆ? ಬೈ ದಿ ಡಿವಿಷನ್ ಆಫ್ ದಿ ಸೆಂಟ್ರೋಮಿಯರ್, ಹೌದಲ್ವಾ? ಹಾಗಾದರೆ ಇಲ್ಲಿ ಅನಾಫೇಸ್ ಅಂತ ಕೊಡಬೇಕಿತ್ತು, ಕೊಡಲಿಲ್ಲ. ಯಾಕಂದರೆ ಕ್ವಶನ್ ಇರೋದು ಮಿಯೋಸಿಸ್ ಮೇಲೆ. ಅನಾಫೇಸ್ 2 ಈಸ್ ದ ಕರೆಕ್ಟ್ ಆನ್ಸರ್, ಬಿಕಾಸ್ ಅನಾಫೇಸ್ 1 ಏನಿದೆ ಅದು ರಿಯಲ್ ಮಿಯೋಸಿಸ್ ಅಂದರೆ ರಿಡಕ್ಷನಲ್ ಡಿವಿಷನ್. ಅನಾಫೇಸ್ 2 ಏನಿದೆ ದಟ್ ಈಸ್ ಎಕ್ಸಾಕ್ಟ್ಲಿ ಕಾಪಿ ಆಫ್ ಮೈಟೋಸಿಸ್, ಹೌದಲ್ವಾ? ಎಕ್ಸಾಕ್ಟ್ ಸೇಮ್, ಅದು ಈಕ್ವೇಷನಲ್ ಡಿವಿಷನ್. ಸೊ ಅನಾಫೇಸ್ 2ನಲ್ಲಿ ಮಾತ್ರ ಡಿವಿಷನ್ ಆಫ್ ಸೆಂಟ್ರೋಮಿಯರ್ ಆಗುತ್ತೆ. ಹಾಗಾದರೆ ಅನಾಫೇಸ್ನಲ್ಲಿ ಮಿಯೋಸಿಸ್ದು ಅನಾಫೇಸ್ ಫಸ್ಟ್ ಏನಿದೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಹೋಮೋಲಾಗಸ್ ಕ್ರೋಮೋಸೋಮ್ ದೇ ಸಪ್ರೇಟ್. ಇದಕ್ಕೇನು ಕರೀತಾರೆ? ಡಿಸ್ಜಂಕ್ಷನ್ ಆಫ್ ದಿ ಕ್ರೋಮೋಸೋಮ್ ಅಂತ ಕರೀತಾರೆ, ಅಥವಾ ಸೆಗ್ರಿಗೇಷನ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇವಾಗಲೇ ಸೆಲ್ ಏನಾಗ್ತದೆ, ಹ್ಯಾಪ್ಲಾಯ್ಡ್ ಆಗೋದು. ಅನಾಫೇಸ್ 2ನಲ್ಲಿ ಹ್ಯಾಪ್ಲಾಯ್ಡ್ ಆಗೋದಿಲ್ಲ, ಅದು ಡಿಪ್ಲಾಯ್ಡನ್ನು ಮೇಂಟೈನ್ ಮಾಡ್ತದೆ. ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್. ದ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಇನ್ ಸಾರ್ಗಮ್ ಈಸ್. ಸೊ ಸಾರ್ಗಮ್ ಅಂತ ಹೇಳಿದ್ರೆ C4 ಪ್ಲಾಂಟ್.
ಸೊ ಇದಕ್ಕೊಂದು ಇನ್ನೊಂದು 2 ಎಕ್ಸಾಂಪಲ್ಸ್ಗಳನ್ನ ಬರೆದಿಟ್ಕೊಳ್ಳಿ. ಮೇಜ್ ಹಾಗೂ ಶುಗರ್ ಕೇನ್. ಸಾರ್ಗಮ್, ಮೇಜ್, ಶುಗರ್ ಕೇನ್ ಈಸ್ ವೆರಿ ಗುಡ್ ಎಕ್ಸಾಂಪಲ್ ಫಾರ್ C4 ಪ್ಲಾಂಟ್. ಇದರಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವತ್ತು C4 ಆ್ಯಸಿಡ್ ಆಗಿರುತ್ತೆ. ಇಲ್ಲಿ ನೋಡೋದಾದರೆ ಆಕ್ಸೋಲೋಅಸೆಟಿಕ್ ಆ್ಯಸಿಡ್ ಈಸ್ ಎ C4 ಆ್ಯಸಿಡ್. ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಆ್ಯಕ್ಚುಲಿ. ಸೊ ಪೈರುವಿಕ್ ಆ್ಯಸಿಡ್ ತಗೊಂಡ್ರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ. ಪೈರುವಿಕ್ ಆ್ಯಸಿಡ್ ಈಸ್ ದಿ ಎಂಡ್ ಪ್ರಾಡಕ್ಟ್ ಆಫ್ ಗ್ಲೈಕೋಲೈಸಿಸ್. ಅದನ್ನು ಬರೆದಿಟ್ಕೊಳ್ಳಿ. ಸಕ್ಸಿನಿಕ್ ಆ್ಯಸಿಡ್ ಎಲ್ಲಿ ಬರುತ್ತಪ್ಪ? ಕ್ರೆಬ್ ಸೈಕಲಲ್ಲಿ ಬರುತ್ತಲ್ವಾ, ಗೊತ್ತಿದೆ ಅಲ್ವಾ. ಸೊ ಈ ಸಕ್ಸಿನೈಲ್ ಕೋಎನ್ಸೈಮ್ ಇ ವೆನ್ ಇಟ್ ಕನ್ವರ್ಟೆಡ್ ಇಂಟು ಸಕ್ಸಿನಿಕ್ ಆ್ಯಸಿಡ್, ಅವಾಗ ನಿಮಗೆ ಸಬ್ಸ್ಟ್ರೇಟ್ ಲೆವೆಲ್ ಫಾಸ್ಫೋರಿಲೇಷನ್ ಆಗುತ್ತೆ ಕ್ರೆಬ್ ಸೈಕಲಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಕ್ರೆಬ್ ಸೈಕಲಲ್ಲಿ ಇಲ್ಲಿ GTP ಉತ್ಪತ್ತಿ ಆಗ್ತದೆ, ನೇರವಾಗಿ GTP ಉತ್ಪತ್ತಿ ಆಗ್ತದೆ. ನೆಕ್ಸ್ಟ್ ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್ ವಿಚ್ ಈಸ್ ಎ C3 ಆ್ಯಸಿಡ್ ಆ್ಯಕ್ಚುಲಿ. ಸೊ C3 ಪ್ಲಾಂಟ್ಸ್ನಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ, ಬೆಲ್ ಪೆಪ್ಪರ್, ರೈಸ್, ವೀಟ್ ಮತ್ತು ಬಾರ್ಲಿಯಲ್ಲಿ ಫಸ್ಟ್ ಸ್ಟೇಬಲ್ ಪ್ರಾಡಕ್ಟ್ ಯಾವುದು? ಫಾಸ್ಫೋಗ್ಲಿಸರಿಕ್ ಆ್ಯಸಿಡ್. ಇದೆಲ್ಲ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಈ C3 ಮತ್ತು C4 ಪಾತ್ವೆಯಿಂದ ಇನ್ನೊಂದು ಕ್ವಶನ್ ಕೇಳಬಹುದು, ಎನ್ಸೈಮ್ಸ್ ಬಗ್ಗೆ ಕೇಳಬಹುದು. C3ಯಲ್ಲಿರುವಂಥ ಎನ್ಸೈಮ್ ಯಾವುದಪ್ಪ? ರುಬಿಸ್ಕೋ. ಹಾಗಾದರೆ C4ರಲ್ಲಿರುವಂಥ ಎನ್ಸೈಮ್ಸ್ ಯಾವುದು? C4 ಪ್ಲಾಂಟ್ಸ್ನಲ್ಲಿ ಇರುವಂಥ ಎನ್ಸೈಮ್ಸ್ ಯಾವುದು ಅಂತ ಹೇಳಿದ್ರೆ ಫಾಸ್ಫೋಇನಾಲ್ ಪೈರುವೇಟ್ ಕೇಸ್, ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಈಗ ನಾವು ನೆಕ್ಸ್ಟ್ ನೋಡೋದಾದರೆ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದು ದ ಫ್ಯಾಕ್ಟರ್ ದಟ್ ಲೀಡ್ಸ್ ಟು ಫೌಂಡರ್ ಎಫೆಕ್ಟ್ ಇನ್ ಎ ಪಾಪ್ಯುಲೇಷನ್ ಈಸ್ ಅಂತ ಇದೆ. ಸೊ ನ್ಯಾಚುರಲ್ ಸೆಲೆಕ್ಷನ್, ಜೆನೆಟಿಕ್ ರಿಕಾಂಬಿನೇಷನ್, ಮ್ಯೂಟೇಷನ್, ಜೆನೆಟಿಕ್ ಡ್ರಿಫ್ಟ್. ಫೌಂಡರ್ ಎಫೆಕ್ಟ್ ಅಂದರೆ ಗೊತ್ತಿದೆಯಾ? ಒರಿಜಿನಲಿ ಡ್ರಿಫ್ಟೆಡ್ ಪಾಪ್ಯುಲೇಷನ್ ಬಿಕಮ್ಸ್ ದಿ ಫೌಂಡರ್ ಆ್ಯಂಡ್ ದೇ ಕ್ರಿಯೇಟ್ ದೇರ್ ಓನ್ ಪಾಪ್ಯುಲೇಷನ್. ಇಷ್ಟೇ. ಆದರೆ ಇದಕ್ಕೆ ಕಾರಣ ಆಗುವಂಥ ಒಂದು ಫ್ಯಾಕ್ಟರ್ ಯಾವುದು ಅಂತ ಕೇಳಿದ್ರೆ ಜೆನೆಟಿಕ್ ಡ್ರಿಫ್ಟ್. ಅದು ಏನಪ್ಪ ಜೆನೆಟಿಕ್ ಡ್ರಿಫ್ಟ್? ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಉಳಿದಿರುವ 3 ಆಪ್ಷನ್ಸ್ ಏನಿದೆ ಅದನ್ನು ನೋಡ್ಕೋಬೇಕು. ಪರ್ಟಿಕ್ಯುಲರ್ಲಿ ನ್ಯಾಚುರಲ್ ಸೆಲೆಕ್ಷನ್ ಮೇಲಂತೂ ನಿಮಗೆ ಕ್ವಶನ್ ಕೇಳ್ತಾನೆ. ಈಗ ನೀವು ನೋಡಿರಬಹುದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟನ್ನು ಕೇಳಿರೋದು ಹಾರ್ಡಿ ವೇನ್ಬರ್ಗ್ ಪ್ರಿನ್ಸಿಪಲ್ ಕಾನ್ಸೆಪ್ಟಿಂದ. ಇವ್ಲ್ಯೂಷನ್ ಚಾಪ್ಟರ್ ಗೊತ್ತಿದೆ ಅಲ್ವಾ. ಸೊ ಅಲ್ಲಿ 5 ಫ್ಯಾಕ್ಟರ್ಗಳು ಬರುತ್ತೆ. ಸೊ ಅದರಲ್ಲಿ ಒಂದು ನ್ಯಾಚುರಲ್ ಸೆಲೆಕ್ಷನ್. ನೀವು ಅದೇ ಕಾನ್ಸೆಪ್ಟನ್ನು ನೋಡಿದರೆ ಅಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಗ್ರಾಫ್ಗಳನ್ನ ಕೊಟ್ಟಿದ್ದಾನೆ. ಒಂದು ಸ್ಟೆಬಿಲೈಸಿಂಗ್, ಇನ್ನೊಂದು ಡೈರೆಕ್ಷನಲ್, ಇನ್ನೊಂದು ಡಿಸ್ರಪ್ಟಿವ್. ಇದರ ಮೇಲೆ ಒಂದು ಕ್ವಶನ್ ತೆಗಿತಾನಪ್ಪ, ನಿಮಗೆ ಗೊತ್ತಿರಬೇಕು. ಸೊ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್. ಈಗ ನಾವು ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಪಾಪ್ಯುಲೇಷನ್ ಇದೆ, ಅದರಲ್ಲಿ 3 ಥರವಾದಂಥ ಫಿನೋಟೈಪ್ಸ್ ಇದೆ. ಒಂದು ಟಾಲೆಸ್ಟ್ ಪ್ಲ್ಯಾಂಟ್, ಇದಕ್ಕೆ ನಾವು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ನಂಬರ್ 1 E1 ಅಂತ ನೆನ್ಪಿಟ್ಕೊಳ್ಳೋಣ. ಇನ್ನೊಂದು ಇಂಟರ್ಮೀಡಿಯೇಟ್ ಹೈಟ್, ಆ ಕಡೆ ಹೈಟು ಅಲ್ಲ, ಆ ಕಡೆ ಡಾರ್ಫು ಅಲ್ಲ, ಅಂದರೆ ಮಧ್ಯಭಾಗದಲ್ಲಿರುವಂಥ ಪ್ಲ್ಯಾಂಟ್ಸ್ಗಳು. ಇದಕ್ಕೆ ಕ್ಯಾಪಿಟಲ್ T ಸ್ಮಾಲ್ ಟಿ ಅಂತ ಆ ಥರ ನೆನ್ಪಿಟ್ಕೊಳ್ಳಿ. ಇದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ಇನ್ನೊಂದು ಬರೋದು ಯಾವುದು? ಸ್ಮಾಲ್ ಟಿ ಹೋಮೋಸೈಗಸ್, ಕಂಪ್ಲೀಟ್ಲಿ ಪ್ಯೂರ್ ಡಾರ್ಫ್ ಆ್ಯಕ್ಚುಲಿ. ಸೊ 3 ಪ್ಲ್ಯಾಂಟ್ ಇದೆ, ಒಂದು ಟಾಲೆಸ್ಟು, ಇನ್ನೊಂದು ಇಂಟರ್ಮೀಡಿಯೇಟ್, ಇನ್ನೊಂದು ಡಾರ್ಫ್. ಸೊ ಡಾರ್ಫ್ ಯಾವುದು? ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ನಂಬರ್ 2. ಸೊ E1, ಇಂಟರ್ಮೀಡಿಯೇಟ್, E2 ಈ ಥರ ನೆನ್ಪಿಟ್ಕೊಳ್ಳಿ. ಈಗ ಸ್ಟೆಬಿಲೈಸಿಂಗ್ ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಏನು ಅಂತ ಕೇಳಬಹುದು, ಅಥವಾ ಎಕ್ಸಾಂಪಲ್ ಕೊಡ್ಬೋದು ಆ್ಯಕ್ಚುಲಿ. ಸೊ ಈಗ ಸ್ಟೆಬಿಲೈಸಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಈ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 1 ಹಾಗೂ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 2 ಇನ್ ಎ ಪಾಪ್ಯುಲೇಷನ್ ಈಸ್ ಎಲಿಮಿನೇಟೆಡ್. ಉಳಿದಿರೋದು ಯಾವುದು? ಇಂಟರ್ಮೀಡಿಯೇಟ್. ಈ ಪಾಪ್ಯುಲೇಷನಲ್ಲಿ ಇಂಟರ್ಮೀಡಿಯೇಟ್ ಮಾತ್ರ ನ್ಯಾಚುರಲ್ ಸೆಲೆಕ್ಷನ್ ಆಗಿ ಅದು ಮಾತ್ರ ಡೆವಲಪ್ಮೆಂಟ್ ಆದರೆ ಅದಕ್ಕೇನು ಕರೀತಾರೆ? ಸ್ಟೆಬಿಲೈಸಿಂಗ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಕರೀತಾರೆ. ಸೊ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಡೈರೆಕ್ಷನಲ್ ಅಂದರೆ ಏನಪ್ಪ? ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 1 ಅಥವಾ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 2 ಯಾವುದಾದ್ರು ಈ 1-2ರಲ್ಲಿ ಸೆಲೆಕ್ಟ್ ಆಗ್ತದೆ. ಅಂದರೆ ಅದು ಮಾತ್ರ ಉಳಿತದೆ. ಬಾಕಿ ಉಳಿದಿರುವಂಥ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಹಾಗೂ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನಿದೆ ಅದು ಎಕ್ಸ್ಟಿಂಕ್ಟ್ ಆಗಿಬಿಡ್ತದೆ, ಅದು ಇರೋದೇ ಇಲ್ಲ ಅಲ್ಲಿ ಪಾಪ್ಯುಲೇಷನಲ್ಲಿ. ಇದಕ್ಕೆ ನಾವು ಡೈರೆಕ್ಷನಲ್ ಅಂತ ಕರೆಯೋದು. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಎನಿ 1 ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಈಸ್ ಸೆಲೆಕ್ಟೆಡ್, ರಿಮೈನಿಂಗ್ 2 ಅದರಲ್ಲಿ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಹಾಗೂ ಇನ್ನೊಂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನಿದೆ ಅದು ಎಲಿಮಿನೇಟ್ ಆಗಿಬಿಡ್ತದೆ. ಇದಕ್ಕೆ ನಾವು ಡೈರೆಕ್ಷನಲ್ ಅಂತ ಕರೆಯೋದು. ಸೊ ಇದು ಬಹಳ ಇಂಪಾರ್ಟೆಂಟು. ಇನ್ನೊಂದು ಡಿಸ್ರಪ್ಟಿವ್ ಅಂದರೆ ಏನಪ್ಪ? ಡಿಸ್ರಪ್ಟಿವ್ ಅಂತ ಹೇಳಿದ್ರೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಕಂಪ್ಲೀಟ್ ಆ ಪಾಪ್ಯುಲೇಷನಿಂದ ಎಲಿಮಿನೇಟ್ ಆಗ್ತದೆ. ಉಳಿದಿರೋದು ಯಾವುದು? ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 1 ಅಂದರೆ ಟಾಲ್ ಪ್ಲ್ಯಾಂಟ್ಸು, ಇನ್ನೊಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ 2 ಅಂದರೆ ಡಾರ್ಫ್ ಪ್ಲ್ಯಾಂಟ್ಸು. ಅವುಗಳು ಮಾತ್ರ ಸೆಲೆಕ್ಟ್ ಆಗಿ ಅವುಗಳು ಮಾತ್ರ ಅಲ್ಲಿ ಬೆಳೀತವೆ. ಸೊ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನಿದೆ ಅದು ಕಂಪ್ಲೀಟಾಗಿ ಎಲಿಮಿನೇಟ್ ಆಗಿಬಿಡ್ತದೆ. ಇದಕ್ಕೆ ಡಿಸ್ರಪ್ಟಿವ್ ಅಂತ ಹೇಳ್ತಾರೆ. ಸೊ ಇದರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳ್ತಾರೆ. ಸೊ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇದನ್ನೇ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು. ಬಹಳ ಸಿಂಪಲ್ ಆ್ಯಕ್ಚುಲಿ. ಈಗ ಜೆನೆಟಿಕ್ ರಿಕಾಂಬಿನೇಷನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ನಾರ್ಮಲಿ ಮಿಯೋಸಿಸ್ ಆಗುವಾಗ ಕ್ರಾಸಿಂಗ್ ಓವರ್ ಆಗ್ತದೆ. ಸೊ ಆವಾಗ ಜೀನ್ಗಳ ನಡುವೆ ಗ್ಯಾಪ್ ಇದ್ದರೆ ಆಟೋಮೆಟಿಕಲಿ ಕ್ರಾಸಿಂಗ್ ಓವರ್ ಫೇವರ್ ಆಗಿ ನಾನ್ ಪೇರೆಂಟಲ್ ಟೈಪ್ ಸಿಗುತ್ತೆ. ಇದಕ್ಕೆ ನಾವು ರಿಕಾಂಬಿನೇಷನ್ ಅಂತ ಹೇಳೋದು. ನಾನ್ ಪೇರೆಂಟಲ್ ಟೈಪ್ ಅಂದರೆ ವೇರಿಯೇಷನ್ ಅಪ್ಪ. ಅಂದರೆ ಈ ಕ್ಯಾಪಿಟಲ್ ಟಿ ಇಂಟು ಸ್ಮಾಲ್ ಟಿ ಥರ ನಾವೀಗ ಕ್ರಾಸ್ ತಗೊಂಡ್ರೆ ಮಾಡಿದರೆ ನಿಮಗೆ ಹೊಸ ಒಂದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಸಿಗುತ್ತಲ್ವ. ಸೊ ಅದು ಇಂಟರ್ಮೀಡಿಯೇಟ್ ಆಗಿದ್ರೆ ಅಂದರೆ ಇಟ್ಸ್ ಎ ವೇರಿಯೇಷನ್ ಆ್ಯಕ್ಚುಲಿ. ಅಂದರೆ ಒಂಥರ ನಾನ್ ಪೇರೆಂಟಲ್ ಟೈಪ್ ಅದು. ಈ ಕಡೆ ಟಾಲು ಬರಲಿಲ್ಲ, ಈ ಕಡೆ ಡಾರ್ಫು ಬರಲಿಲ್ಲ, ಅದು ರಿಕಾಂಬಿನೇಷನ್.
ಈ ಮ್ಯುಟೇಷನ್ ಅಂತ ಹೇಳಿದ್ರೆ ಈ ಜೀನ್ನಲ್ಲಿ ಇರುವಂತಹ ಸೀಕ್ವೆನ್ಸಸ್ ಇದೆ ಅಲ್ವಾ, ನೈಟ್ರೋಜನಸ್ ಬೇಸಸ್, ಅದರಲ್ಲಿ ಡಿಲೀಟ್ ಆಗಿರಬಹುದು ಅಥವಾ ಎಡಿಷನ್ ಆಗಿರ್ಬೋದು, ಅಂದರೆ ಹೊಸ ನೈಟ್ರೋಜನಸ್ ಬೇಸ್ ಆ್ಯಡ್ ಆಗಿರ್ಬೋದು ಅಥವಾ ಡಿಲೀಟ್ ಆಗಿರ್ಬೋದು. ಇದರಿಂದ ಉತ್ಪತ್ತಿ ಆಗುವಂಥ ಪ್ರೋಟೀನಲ್ಲಿ ಚೇಂಜಸ್ ಕಾಣಬಹುದು, ಅಮೈನೋ ಆಸಿಡ್ ಸೀಕ್ವೆನ್ಸ್ ಚೇಂಜ್ ಆಗ್ತದೆ. ಸೊ ಇದಕ್ಕೆ ನಾವು ಮ್ಯುಟೇಷನ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಈಗ ಈ ಕ್ವಶನ್ಗೆ ಆನ್ಸರ್ ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳಿ. ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನಪ್ಪ? ಚೇಂಜ್ ಇನ್ ಅಲಿಲಿಕ್ ಫ್ರೀಕ್ವೆನ್ಸಿ ಬೈ ಚಾನ್ಸ್. ಸೊ ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ನಾವೀಗ ಒಂದು ಬಾಟಲ್ ತಗೊಳ್ಳೋಣ, 50 ರೆಡ್ ಕಲರ್ ಬಾಲ್ಸನ್ನು ಹಾಕೋಣ, ಇನ್ನೊಂದು 50 ಈ ಬ್ಲೂ ಕಲರ್ ಬಾಲ್ಸ್ಗಳನ್ನು ಹಾಕೋಣ. ಓಕೆ, ಬಾಟಲನ್ನು ನಾನು ಇಕೋಸಿಸ್ಟಮ್ಗೆ ಕಂಪೇರ್ ಮಾಡ್ತೀನಿ. ಈ ರೆಡ್ ಮತ್ತು ಬ್ಲೂ ಕಲರ್ ಬಾಲ್ಸ್ ಏನಿದೆ 50 + 50, ಅದನ್ನು ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್, ಅರ್ಥ ಮಾಡ್ಕೊಳ್ಳಿ, ಒಂದೇ ಸ್ಪೀಷೀಸ್. ಓಕೆ, ಸೊ ಆ ಥರ ಇದು ಮಾಡೋಣ. ಬಟ್ ಕಲರ್ಸ್ ಏನಿದೆ ಅದು ಫ್ರೀಕ್ವೆನ್ಸೀಸನ್ನು ನಾನು ಇದು ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಟಾಲ್ ಅಂದರೆ ರೆಡ್ ತೊಗೊಳ್ಳೋಣ, ಡಾರ್ಫ್ ಅಂತ ಹೇಳಿದ್ರೆ ಈ ಬ್ಲೂ ಕಲರ್ ಬಾಲ್ಸ್ ಅಂತ ತೊಗೊಳ್ಳೋಣ. ಒಂದು ಪ್ಲ್ಯಾಂಟ್ ಸ್ಪೀಷೀಸ್ ಇದೆ. ಸೊ ನಾನೀಗ ಬಾಟ್ಲನ್ನು ತಲೆ ಕೆಳಗಾಗಿಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ, ಫಸ್ಟು ನನಗೊಂದು 35 ರೆಡ್ ಕಲರ್ ಬಾಲ್ಸ್ ಬರುತ್ತೆ, ಅದರಲ್ಲೊಂದು 5 ಈ ಬ್ಲೂ ಕಲರ್ ಬಾಲ್ಸ್ ಕೂಡ ಬರುತ್ತೆ. ಅಂದರೆ ಏನಾಗಿದೆ, ಇಲ್ಲಿ ಯಾವುದು ಸೆಲೆಕ್ಟ್ ಆಗಿದೆ? ರೆಡ್ ಕಲರ್ ಬಾಲ್ಸ್, ಅಂದರೆ ಟಾಲ್ ಕ್ಯಾರೆಕ್ಟರ್ಸ್. ಡಾರ್ಫ್ ಕ್ಯಾರೆಕ್ಟರ್ ಎಲಿಮಿನೇಟ್ ಆಗ್ತಾ ಬಂದಿದೆ ನೋಡಿ. ಪುನಃ ನಾನು ಇದನ್ನು ಬಾಟ್ಲಿಗೆ ಹಾಕ್ತೀನಿ. ಅಂದರೆ ಆವಾಗ ನನಗೆ 15 ರೆಡ್ ಕಲರ್ ಬಾಲ್ಸು ತಲೆ ಕೆಳಗೆ ಮಾಡಿದಾಗ 15 ರೆಡ್ ಕಲರ್ ಬಾಲ್ಸ್ ಬರುತ್ತೆ, 1 ಬ್ಲೂ ಕಲರ್ ಬಾಲ್ ಬರುತ್ತೆ. ಸೊ ಇದರಿಂದ ಕ್ಲಿಯರಾಗಿ ಏನು ಅರ್ಥ ಆಗ್ತಿದೆ? ಬ್ಲೂ ಕಲರ್ ಬಾಲ್ ಎಲಿಮಿನೇಟ್ ಆಗ್ತಾ ಬಂದಿದೆ, ಎಲಿಮಿನೇಟ್ ಆಗಿದೆ. ಸೊ ಉಳಿದಿರೋದು ಯಾವುದು? ರೆಡ್ ಕಲರ್ ಬಾಲ್ಸ್. ಅಂದರೆ ಒಂದೇ ಒಂದು ಅಲಿಲಿಕ್ ಫ್ರೀಕ್ವೆನ್ಸಿ ಉಳ್ಕೊಂಡಿದೆ. ಸೊ ಈ ಉಳ್ಕೊಂಡಿರುವ ಅಲಿಲಿಕ್ ಫ್ರೀಕ್ವೆನ್ಸಿ ಅಂದರೆ ರೆಡ್ ಕಲರ್ ಬಾಲ್ಸ್ ಏನಿದೆ ಅದು ಏನು ಮಾಡುತ್ತೆ? ತನ್ನ ಪಾಪ್ಯುಲೇಷನನ್ನು ಡೆವಲಪ್ ಮಾಡುತ್ತಾ ಬರುತ್ತೆ. ಇದಕ್ಕೆ ಕಂಡೀಷನ್ಗೆ ನಾವು ಫೌಂಡರ್ ಎಫೆಕ್ಟ್ ಅಂತ ಕರಿತೀವಿ. ಅಂದರೆ ಒರಿಜಿನಲಿ ಡ್ರಿಫ್ಟೆಡ್ ಪಾಪ್ಯುಲೇಷನ್ ಬಿಕಮ್ಸ್ ದಿ ಫೌಂಡರ್ಸ್ ಆ್ಯಂಡ್ ದೇ ಕ್ರಿಯೇಟ್ ನ್ಯೂ ಸ್ಪೀಷೀಸ್. ಇಷ್ಟೇ ವಿಷಯ. ಸೊ ಜೆನೆಟಿಕ್ ಡ್ರಿಫ್ಟ್ ಈಸ್ ದ ಆನ್ಸರ್. ಈಗ ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅನ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್? ಇದು ಬಹಳ ಇಂಪಾರ್ಟೆಂಟ್ ಇದೆ. ಮೆಚ್ಯೂರ್ ಸಿಯು ಟ್ಯೂಬ್ ಎಲಿಮೆಂಟ್ಸ್ ಪೊಸೆಸ್ ಎ ಕಾನ್ಸ್ಪಿಕ್ಯುಯಸ್ ನ್ಯೂಕ್ಲಿಯಸ್ ಆ್ಯಂಡ್ ಯೂಶುವಲ್ ಸೈಟೋಪ್ಲಾಸ್ಮಿಕ್ ಆರ್ಗನೆಲ್ಸ್. ಇದು ಇನ್ಕರೆಕ್ಟ್. ಇದೇ ಆನ್ಸರ್ ಆ್ಯಕ್ಚುಲಿ ಈ ಕ್ವಶನ್ಗೆ. ಯಾಕೆ ಅಂತ ಹೇಳಿದ್ರೆ, ನಾರ್ಮಲಿ ಈಗ ಏಂಜಿಯೋಸ್ಪರ್ಮ್ಸ್ ತಗೊಂಡ್ರೆ ಸಿಯು ಟ್ಯೂಬ್ ಎಲಿಮೆಂಟ್ಸಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಪಕ್ಕದಲ್ಲಿ ಒಂದು ಸೆಲ್ ಇರುತ್ತೆ, ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ಇದು ಫ್ಲೋಯಮ್ ಬಗ್ಗೆ ಮಾತಾಡ್ತಿರೋದು, ಅರ್ಥ ಮಾಡ್ಕೊಳ್ಳಿ. ಫ್ಲೋಯಮಲ್ಲಿ 4 ಎಲಿಮೆಂಟ್ ಇರುತ್ತೆ. ಒಂದು ಸಿಯು ಟ್ಯೂಬ್ ಎಲಿಮೆಂಟ್, ಕಂಪ್ಯಾನಿಯನ್ ಸೆಲ್ಸ್ ಮತ್ತು ಫ್ಲೋಯಮ್ ಪ್ಯಾರಂಕೈಮಾ, ಫ್ಲೋಯಮ್ ಫೈಬರ್ಸ್. ಈ ಮೊದಲ 3 ಏನು ಹೇಳಿದ್ದೆ ಅದು ಲಿವಿಂಗ್ ಸೆಲ್ಸ್, ಆದರೆ ಫ್ಲೋಯಮ್ ಫೈಬರ್ ಮಾತ್ರ ಡೆಡ್ ಸೆಲ್ಸ್. ಈಗ ಝೈಲಮ್ ತೊಗೊಂಡ್ಬಿಟ್ಟಿದ್ರೆ ನಾನು ಈ ಟ್ರ್ಯಾಕಿಡ್ಸ್ ಅಥವಾ ವೆಸಲ್ಸ್ ಅಂತ ಕರಿತೀವಿ, ಅಥವಾ ಝೈಲಮ್ ಪ್ಯಾರಂಕೈಮಾ ಮತ್ತು ಝೈಲಮ್ ಫೈಬರ್ಸ್ ಏನಿದೆ ಅದರಲ್ಲಿ ಈ ಝೈಲಮ್ ಪ್ಯಾರಂಕೈಮಾ ಮಾತ್ರ ಲಿವಿಂಗ್, ಬಾಕಿ ಉಳಿದಿರೋದೆಲ್ಲ ಡೆಡ್. ಇದನ್ನು ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಇದು ಕೇಳೋ ಚಾನ್ಸ್ ಇದೆ. ಸೊ ಈಗ ಸಿಯು ಟ್ಯೂಬ್ ಬಗ್ಗೆ ಹೇಳೋದಾದರೆ ಅದರಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿ ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ಈ ಕಂಪ್ಯಾನಿಯನ್ ಸೆಲ್ಸ್ ಏನು ಮಾಡುತ್ತೆ? ಅದರಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅದು ಈ ಸಿಯು ಟ್ಯೂಬನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಆದರೆ ಸಿಯು ಟ್ಯೂಬ್ ಸತ್ತಿರೋಲ್ಲ, ನೆನ್ಪಿಟ್ಕೊಳ್ಳಿ, ಇಟ್ಸ್ ಎ ಲಿವಿಂಗ್ ಸೆಲ್. ಯಾಕೆ ಅಂತ ಹೇಳಿದ್ರೆ ದಟ್ ಹ್ಯಾಸ್ ಟು ಕಂಡಕ್ಟ್ ದ ಫುಡ್. ಸೊ ಸಿಯು ಟ್ಯೂಬ್ ಕಂಡಕ್ಟ್ ಮಾಡುತ್ತೆ ಫುಡ್ಡನ್ನು, ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಕಂಪ್ಯಾನಿಯನ್ ಸೆಲ್ಸ್ ಇರುತ್ತೆ. ಸೊ ಇಲ್ಲಿ ನೋಡೋದಾದರೆ ಮೆಚ್ಯೂರ್ ಸಿಯು ಟ್ಯೂಬ್ ಎಲಿಮೆಂಟ್ಸ್ ಪೊಸೆಸ್ ಎ ಕಾನ್ಸ್ಪಿಕ್ಯುಯಸ್ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ. ನ್ಯೂಕ್ಲಿಯಸ್ ಇರೋದಿಲ್ಲ ಅದರಲ್ಲಿ. ಯೂಶುವಲ್ ಸೈಟೋಪ್ಲಾಸ್ಮಿಕ್ ಆರ್ಗನಲ್ಸ್ ಅದು ಇರೋದಿಲ್ಲ ಆ್ಯಕ್ಚುಲಿ. ಸೊ ಇಟ್ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ವಿಷಯ ಹೇಳಬೇಕು, ಒಂದು ಡಿಫ್ರೆನ್ಸ್ ಬಿಟ್ವೀನ್ ದಿ ಫ್ಲೋಯಮ್ ಆಫ್ ಏಂಜಿಯೋಸ್ಪರ್ಮ್ಸ್ ಆ್ಯಂಡ್ ಫ್ಲೋಯಮ್ ಆಫ್ ದಿ ಜಿಮ್ನೋಸ್ಪರ್ಮ್. ಈ ಜಿಮ್ನೋಸ್ಪರ್ಮಲ್ಲಿ ಸಿಯು ಟ್ಯೂಬ್ ಇರೋದಿಲ್ಲ ಮತ್ತು ಕಂಪ್ಯಾನಿಯನ್ ಸೆಲ್ಸ್ ಇರೋದಿಲ್ಲ, ಅದರ ಬದಲು ಸಿಯು ಸೆಲ್ಸ್ ಇರುತ್ತೆ, ಆಲ್ಬ್ಯುಮೈನಸ್ ಸೆಲ್ಸ್ ಇರುತ್ತೆ. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು, ಗೊತ್ತಾಯ್ತಾ? ಇದು ಮೇಜರ್ ಡಿಫ್ರೆನ್ಸ್, ಇದು ಖಂಡಿತ ಕೇಳೋ ಚಾನ್ಸ್ ಇದೆ. ಈಗ ಸೆಕೆಂಡ್ ಆಪ್ಷನ್ ನೋಡಿ, ಮೈಕ್ರೋಬಾಡೀಸ್ ಆರ್ ಪ್ರೆಸೆಂಟ್ ಬೋತ್ ಇನ್ ಪ್ಲಾಂಟ್ ಆ್ಯಂಡ್ ಆ್ಯನಿಮಲ್ ಸೆಲ್ಸ್. ಹೌದಪ್ಪ, ಎರಡೂ ಕಡೆಯೂ ಇರುತ್ತೆ ಆ್ಯಕ್ಚುಲಿ, ಎರಡು ಸೆಲ್ಗಳಲ್ಲೂ. ಈಗ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಫಾರ್ಮ್ಸ್ ಅ ಬ್ಯಾರಿಯರ್ ಬಿಟ್ವೀನ್ ದ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ಸೈಡ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ದಟ್ ಆಫ್ ದಿ ಸೈಟೋಪ್ಲಾಸಮ್. ಹೌದಲ್ವಾ? ಸೊ ಯಾವುದೇ ಕಾರಣಕ್ಕೂ ಮಟೀರಿಯಲ್ಸು ಎಕ್ಸ್ಚೇಂಜ್ ಆಗಬಾರ್ದು ಅಂತ ಹೇಳಿ ಒಂದು ಪೆರಿನ್ಯೂಕ್ಲಿಯರ್ ಸ್ಪೇಸ್ ಇರುತ್ತೆ. ಅಂದರೆ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ನಡುವೆ ಇರುವಂಥ ಒಂದು ಸ್ಪೇಸು ನ್ಯೂಕ್ಲಿಯಸಲ್ಲಿ, ನೆನ್ಪಿಟ್ಕೊಳ್ಳಿ. ಇದರೊಳಗಡೆ ಒಂದು ಸ್ಟ್ರಕ್ಚರ್ ಬರುತ್ತೆ, ಮೆಂಬ್ರೇನ್ಲೆಸ್ ಸ್ಟ್ರಕ್ಚರ್ ಬರುತ್ತೆ, ಅದಕ್ಕೇನು ಕರೀತಾರೆ? ನ್ಯೂಕ್ಲಿಯೋಲಸ್ ಅಂತ ಕರೀತಾರೆ. ಇಟ್ ಈಸ್ ದ ಸೈಟ್ ಆಫ್ RNA ಸಿಂಥಸಿಸ್. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್, ಕೇಳ್ತಾನೆ. RNA ಸಿಂಥಸಿಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ನ್ಯೂಕ್ಲಿಯೋಲಸ್. ಓಕೆ, ನೆಕ್ಸ್ಟ್, ನ್ಯೂಕ್ಲಿಯರ್ ಪೋರ್ಸ್ act as passages for proteins and RNA molecules in both directions between nucleus and cytoplasm. ಹೌದಲ್ವಾ? ಸೊ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಜೊತೆಗೆ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಇದೆ, ಬಟ್ ಸ್ಟಿಲ್ ಅಲ್ಲೊಂದು ಪೋರ್ಸ್ಗಳಿರುತ್ತೆ ಆ್ಯಕ್ಚುಲಿ. ಯಾಕೆ ಬೇಕು ಅಂತ ಹೇಳಿದ್ರೆ ಈ RNA ಪ್ರೋಟೀನ್ಸ್ಗಳು ಏನು ಉತ್ಪತ್ತಿ ಆಗುತ್ತೆ ಅದು ಹೊರಗೆ ಒಳಗೆ ಮೂವ್ ಆಗ್ತಾ ಇರಬೇಕು, ಸೈಟೋಪ್ಲಾಸಮ್ ಹಾಗೂ ನ್ಯೂಕ್ಲಿಯಸ್ ಒಳಗೆ ಹೊರಗೆ, ನೆನ್ಪಿಟ್ಕೊಳ್ಳಿ. ಅದು ಕೂಡ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್ ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವೆಶನ್. ಅಮೆನ್ಸಾಲಿಸಮ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್.
ಸ್ಪೀಷೀಸ್ ಎ ನೆಗೆಟಿವ್, ಸ್ಪೀಷೀಸ್ ಬಿ 0, ಹೌದಲ್ವಾ? ಒಂದು ಸ್ಪೀಷೀಸ್ ಏನಾಗ್ತಿದೆ, ಈ ಹಾರ್ಮ್ ಆಗ್ತಾ ಇದೆ, ಬಟ್ ಇನ್ನೊಂದು ಸ್ಪೀಷೀಸ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾಗಿ ಬೆನಿಫಿಟು ಇಲ್ಲ, ಹಾರ್ಮು ಇಲ್ಲ, ಅದೊಂಥರ ನ್ಯೂಟ್ರಲ್. ಇದಕ್ಕೆ ನಾವೇನು ಕರಿತೀವಿ, ಅಮೆನ್ಸಾಲಿಸಮ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಗುಡ್ ಎಕ್ಸಾಂಪಲ್ ಫಾರ್ ಅಮೆನ್ಸಾಲಿಸಮ್ ಹೇಳ್ಬೋದಾ? ಸೊ ಬ್ಯಾಕ್ಟೀರಿಯಾ ಇರುತ್ತಲ್ವಾ, ಅದೊಂದು ಪೆಟ್ರಿ ಪ್ಲೇಟಲ್ಲಿ ಬೆಳೀತಾ ಇರ್ತೀರಿ, ಅದಕ್ಕೆ ನೀವು ಪೆನಿಸಿಲಿಯಮನ್ನು ಆ್ಯಡ್ ಮಾಡ್ತೀರಿ. ಅಂದರೆ ಪೆನಿಸಿಲಿಯಮ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಆ್ಯಂಟಿಬಯೋಟಿಕನ್ನು ಉತ್ಪತ್ತಿ ಮಾಡುತ್ತೆ, ಪೆನಿಸಿಲಿನ್ ಅಂತ ಕರೀತಾರೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿಸ್ಕವರ್ ಮಾಡಿರೋದು. ಸೊ ಈ ಪೆನಿಸಿಲಿನ್ ಆ್ಯಂಟಿಬಯೋಟಿಕ್ನ ಉತ್ಪತ್ತಿ ಮಾಡುತ್ತೆ ಆ ಪೆಟ್ರಿ ಪ್ಲೇಟಲ್ಲಿ, ಬಟ್ ಬ್ಯಾಕ್ಟೀರಿಯಾ ಕೂಡ ಅಲ್ಲೇ ಪೆಟ್ರಿ ಪ್ಲೇಟಲ್ಲಿ ಬೆಳೀತಾ ಇರ್ತದೆ. ಸೊ ಅದು ಸತ್ತು ಹೋಗ್ತದೆ ಆ್ಯಕ್ಚುಲಿ ಬ್ಯಾಕ್ಟೀರಿಯಾ, ನೆನ್ಪಿಟ್ಕೊಳ್ಳಿ. ಆದರೆ ಪೆನಿಸಿಲಿಯಮ್ಗೆ ಇದರಿಂದ ಏನಾದರೂ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಬ್ಯಾಕ್ಟೀರಿಯಾಕ್ಕೆ ಮಾತ್ರ ಹಾರ್ಮ್ ಆಗ್ತಿದೆಯಲ್ವಾ? ಸೊ ಒಂದು 0 ಇದೆ. ಪೆನಿಸಿಲಿಯಮ್ ಈಸ್ ನಾಟ್ ಈವನ್ ಬೆನಿಫಿಟೆಡ್, ನಾಟ್ ಹಾರ್ಮ್ಡ್. ಬಟ್ ಈ ಬ್ಯಾಕ್ಟೀರಿಯಾಕ್ಕೆ ಏನಿದೆ, ಹಾರ್ಮ್ ಆಗ್ತಾ ಇದೆ. ಸೊ ದಿಸ್ ಈಸ್ ಅಮೆನ್ಸಾಲಿಸಮ್. ಈಗ ಸೆಕೆಂಡ್, ಸೊ ದಟ್ ಈಸ್ ಆ್ಯಕ್ಚುಲಿ ದ ಆನ್ಸರ್ ಆ್ಯಕ್ಚುಲಿ ಈ ಕ್ವಶನ್ಗೆ. ಸ್ಪೀಷೀಸ್ ಎ ಪ್ಲಸ್ ಇದೆ, ಇನ್ನೊಂದು ಬಿ ಪ್ಲಸ್ ಇದೆ, ಇದು ಮ್ಯೂಚುವಲಿಸಮ್, ಎರಡಕ್ಕೂ ಬೆನಿಫಿಟ್ ಆಗ್ತಾ ಇದೆ. ಇನ್ನೊಂದು ಸ್ಪೀಷೀಸ್ ಎ ನೆಗೆಟಿವ್ ಇದೆ, ಸ್ಪೀಷೀಸ್ ಬಿ ನೆಗೆಟಿವ್ ಇದೆ, ಇದು ಕಾಂಪಿಟೇಷನ್ ಇರಬಹುದು. ಸೊ ನೆನ್ಪಿಟ್ಕೊಳ್ಳಿ, ಇದು ಕಾಂಪಿಟೇಷನ್ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಸ್ಪೀಷೀಸ್ ಎ ಪಾಸಿಟಿವ್, ಸ್ಪೀಷೀಸ್ ಬಿ ನೆಗೆಟಿವ್, 0 ಇದೆ. ಸೊ ಅದ್ಯಾವುದು ಅಂತ ಹೇಳಿದ್ರೆ ಕಮೆನ್ಸಾಲಿಸಮ್. ಸೊ ಒಂದು ಅಮೆನ್ಸಾಲಿಸಮ್, ಇನ್ನೊಂದು ಕಮೆನ್ಸಾಲಿಸಮ್. ಕನ್ಫ್ಯೂಷನ್ ಆಗ್ತದೆ, ಏನಿಲ್ಲ ಆ್ಯಕ್ಚುಲಿ, ಬಹಳ ಸಿಂಪಲ್. ಸೊ ಈಗ ಕಮೆನ್ಸಾಲಿಸಮ್ಗೆ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ರೆ, ಈ ಬರ್ನಾಕಲ್ಸ್ ಏನಿದೆ ಅದು ವೇಲ್ ಮೇಲೆ ಗ್ರೋತ್ ಆಗುತ್ತೆ. ಸೊ ವೇಲ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುವಾಗ ಫ್ರೀ ಟ್ರಾನ್ಸ್ಪೋರ್ಟ್ ಸಿಕ್ಬಿಡುತ್ತಲ್ಲ, ವೇಲಿಗೆ ಏನಾದರೂ ಲಾಭ ಇದೆ ಇದರಿಂದ? ಇಲ್ಲ. ಆದರೆ ಬರ್ನಾಕಲ್ಸ್ಗೆ ಲಾಭ ಇದೆ, ಒಂದು ಕಡೆ ನ್ಯೂಟ್ರಲ್ ಇದೆ, ಇನ್ನೊಂದು ಕಡೆ ಪಾಸಿಟಿವ್ ಇದೆ. ನೆಕ್ಸ್ಟ್ ನೋಡಿ, ದ ಅಮೌಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಕ್ಯಾಲ್ಶಿಯಂ ಪ್ರೆಸೆಂಟ್ ಇನ್ ದ ಸಾಯಿಲ್ ಎಟ್ ಎನಿ ಗಿವನ್ ಟೈಮ್ ಈಸ್ ರೆಫರ್ಡ್ ಆಸ್ ಅಂತ ಕೇಳಿದರೆ. ಸೊ ಸಾಯಿಲ್ನಲ್ಲಿ ಯಾವುದೇ ರೀತಿಯಾದಂಥ ಈ ಎಲಿಮೆಂಟ್ಸ್ ಏನಿದೆ, ನ್ಯೂಟ್ರಿಯೆಂಟ್ಸ್ ಏನಿದೆ, ಅದು ಇದ್ದರೆ ಅದಕ್ಕೆ ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಕರೀತಾರೆ. ನಾರ್ಮಲಿ ಸ್ಟೂಡೆಂಟಿಗೆ ಸ್ಟ್ಯಾಂಡಿಂಗ್ ಸ್ಟೇಟ್ ಹಾಗೂ ಸ್ಟ್ಯಾಂಡಿಂಗ್ ಕ್ರಾಪ್ ನಡುವೆ ಸ್ವಲ್ಪ ಈ ವ್ಯತ್ಯಾಸ ಕಂಡುಹಿಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ, ಕನ್ಫ್ಯೂಷನ್ ಆ್ಯಕ್ಚುಲಿ. ಸೊ ಇಟ್ ಈಸ್ ಸ್ಟ್ಯಾಂಡಿಂಗ್ ಸ್ಟೇಟ್, ನೆನ್ಪಿಟ್ಕೊಳ್ಳಿ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಹೇಳಿದ್ರೆ ದೀಸ್ ಆರ್ ದಿ ಸ್ಪೀಷೀಸ್ ಅಥವಾ ಕಮ್ಯುನಿಟಿ ವಿಚ್ ಈಸ್ ನಿಯರ್ ಈಕ್ವಿಲಿಬ್ರಿಯಮ್ ವಿತ್ ದಿ ಇಕೋಸಿಸ್ಟಮ್. ಸೊ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ತಗೊಂಡ್ರೆ ಅದು ಈ ಮಾಸ್, ಅದು ಬಯೋಮಾಸ್ ಏನಿರುತ್ತೆ, ಒಂದು ಪ್ಲ್ಯಾಂಟ್ನಲ್ಲಿ ಬಯೋಮಾಸ್ ಇದ್ದರೆ ಅದು ಒಂದು ಪರ್ಟಿಕ್ಯುಲರ್ ವರ್ಷದಲ್ಲಿ ಎಷ್ಟು ಬಯೋಮಾಸನ್ನು ಸ್ಟೋರ್ ಮಾಡಿದೆ, ಆ ಒಂದು ಪರ್ಟಿಕ್ಯುಲರ್ ಈ ಯೂನಿಟ್ ಟೈಮ್ನಲ್ಲಿ ಎಷ್ಟು ಬಯೋಮಾಸ್ ಸ್ಟೋರ್ ಮಾಡಿದೆ, ಅದಕ್ಕೆ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರೀತಾರೆ. ಬಟ್ ರಿಮೆಂಬರ್, ಪ್ರತಿ ವರ್ಷ ಬಯೋಮಾಸ್ ಚೇಂಜ್ ಆಗ್ತಾನೆ ಇರ್ತದೆ. ಸೊ ಸ್ಟ್ಯಾಂಡಿಂಗ್ ಕ್ರಾಪ್ ಕೂಡ ಚೇಂಜ್ ಆಗ್ತಾ ಇರ್ತದೆ. ಅಲ್ಲೇ ಇದೆಲ್ಲ, ಕ್ರಾಪ್ ಅಂದರೆ ಸಮಥಿಂಗ್ ವಿಚ್ ಈಸ್ ಎ ನ್ಯೂಟ್ರಿಯೆಂಟ್, ಬಯೋಮಾಸ್ ಅಲ್ವಾ. ಸ್ಟೇಟ್ ಅಂತ ಹೇಳಿದ್ರೆ ಎಲಿಮೆಂಟ್ಸ್. ಆಪ್ಷನ್ 3 ಕರೆಕ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಆಲ್ಗೆ ಕಂಟೇನ್ಸ್ ಮ್ಯಾನಿಟಾಲ್ ಆಸ್ ರಿಸರ್ವ್ ಫುಡ್ ಮಟೀರಿಯಲ್? ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೇನೆ ಆ್ಯಕ್ಚುಲಿ. ಸೊ ಟ್ರಿಕ್ಸ್ ಟು ರಿಮೆಂಬರ್ ಆಲ್ಗೆ ಅಂತ ಹೇಳಿ. ಮ್ಯಾನಿಟಾಲ್, ಎಮ್ ಅಂತ ಹೇಳಿದ್ರೆ ನಾನು ಯಾವ ಥರ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ, ಮಿಡಲ್. ಎಮ್ ಅಂದರೆ ಮಿಡಲ್. ಸೊ ಮಿಡಲ್ ರಿಸರ್ವ್ ಫುಡ್ ಮಟೀರಿಯಲ್ ಎಮ್, ಮ್ಯಾನಿಟಾಲ್. ಮಿಡಲ್ ಆಲ್ಗೆಲಿ ಬರುತ್ತೆ ಕ್ಲೋರೋಫೈಸಿಯೆ, ನಂತರ ಬರೋದು ಫೈಯೋಫೈಸಿಯೆ, ನಂತರ ರೋಡೋಫೈಸಿಯೆ. ಫೈಯೋಫೈಸಿಯೆ ಅಂತ ಹೇಳಿದ್ರೆ ಬ್ರೌನ್ ಆಲ್ಗೆ ಅಲ್ವಾ. ಸೊ ಇಲ್ಲಿ ಬ್ರೌನ್ ಆಲ್ಗೆ ಅಂತ ಡೈರೆಕ್ಟ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಏನು ಕೊಟ್ಟಿದ್ದಾನೆ, ಎಕ್ಟೋಕಾರ್ಪಸ್, ಗ್ರಾಸಿಲೇರಿಯಾ, ವೋಲ್ವಾಕ್ಸ್, ಇಲೋಥ್ರಿಕ್ಸ್, ಅದರ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾನೆ. ಸೊ ಇಲ್ಲಿ ಅದಕ್ಕೂ ನಾನು ಕೋಡ್ ಕೊಟ್ಟಿದ್ದೆ, ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ. ಈಗ ಗ್ರೀನ್ ಆಲ್ಗೆ ಅಥವಾ ಕ್ಲೋರೋಫೈಸಿಯನ್ನ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಸ್ಪಿನ್ನರ್ ಚಮೀರಾ ಕ್ಯೂಬ್, ಅಂದರೆ 3 ಇದ್ದಾರೆ ಚಮೀರ, ಇನ್ ಎ ವೋಲ್ವೋಬಸ್ ಆ್ಯಂಡ್ ದ ವೋಲ್ವೋಬಸ್ ಇಸ್ ಉಲ್ಟಾ, ಆ ಥರ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ. ಸೊ ವೋಲ್ವೋ ಅಂತ ಹೇಳಿದ್ರೆ ವೋಲ್ವಾಕ್ಸ್ ಆ್ಯಕ್ಚುಲಿ, ಉಲ್ಟಾ ಅಂತ ಹೇಳಿದ್ರೆ ಯುಲೋಥ್ರಿಕ್ಸ್, ಚಮೀರಾ ಅಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಕ್ಲೋರೆಲ್ಲಾ, ಕ್ಲಮೈಡಮೋನಾಸ್ ಅಂತ ಹೇಳಿ. ಸೊ ಸ್ಪಿನ್ನರ್ ಅಂದರೆ ಸ್ಪೈರೋಜೈರಾ. ಓಕೆ, ಸೊ ಅದು ಇದಕ್ಕೆ ಬರುತ್ತೆ, ಗ್ರೀನ್ ಆಲ್ಗೆಗೆ ಬರುತ್ತೆ. ಸೊ ಅದು ವಿಡಿಯೋ ನೋಡಿ ಆ್ಯಕ್ಚುಲಿ, ನೋಡಿಲ್ಲ ಅಂತ ಹೇಳಿದ್ರೆ. ಈಗ ಬ್ರೌನ್ ಆಲ್ಗೆ ಫೈಯೋಫೈಸಿ ತಗೊಂಡ್ರೆ ಡೆಲ್ಸ್ ಆಫ್ ಅಂತ ಹೇಳಿದೆ. ಡಿ ಅಂದರೆ ಡಿಕ್ಟಿಯೋಟಾ, ಇ ಅಂದರೆ ಎಕ್ಟೋಕಾರ್ಪಸ್, ಎಲ್ ಅಂದರೆ ಲ್ಯಾಮಿನೇರಿಯಾ, ಎಸ್ ಎ ಅಂದರೆ ಸರ್ಗ್ಯಾಸಮ್, ಎಫ್ ಅಂದರೆ ಫ್ಯೂಕಸ್. ಓಕೆ, ಸೊ ಇಲ್ಲಿ ಕೊಟ್ಟಿರೋದು ಯಾವುದು, ಮ್ಯಾನಿಟಾಲ್ ಅಂದರೆ ಬ್ರೌನ್ ಆಲ್ಗೆ ಅಂತ ಗೊತ್ತಾಗಿದೆ. ಇಲ್ಲಿ ಎಕ್ಸಾಂಪಲ್ ನೋಡಿದರೆ ಎಕ್ಟೋಕಾರ್ಪಸ್ ಅಲ್ಲಿಗೆ ಫಿಟ್ ಆಗ್ತದೆ. ಆಪ್ಷನ್ 1 ಕರೆಕ್ಟ್. ಈ ಗ್ರಾಸಿಲೇರಿಯಾ, ಸೊ ನಾನು ರೋಡೋಫೈಸಿಗೆ G² P² ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. G² ಅಂದರೆ ಗ್ರಾಸಿಲೇರಿಯಾ ಮತ್ತು ಜೆಲಿಡಿಯಮ್. P² ಏನಿದೆ, ಪಿ ಒಂದು ಪಾಲಿಸಿಫೋನಿಯಾ ಅಂತಿದೆ, ಹೌದಲ್ವಾ. ಸೊ ಇನ್ನೊಂದು ಪೋರ್ಫೈರಾ ಇದೆ. ಸೊ ಗ್ರಾಸಿಲೇರಿಯಾ ಬರೋದಿಲ್ಲ, ಬಟ್ ಇಟ್ಸ್ ವೆರಿ ಯೂಸ್ಫುಲ್ ಇನ್ ದಿ ಪ್ರೊಡಕ್ಷನ್ ಆಫ್ ಐಸ್ ಕ್ರೀಮ್ಸ್, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಜೆಲೀಸು. ವೋಲ್ವಾಕ್ಸ್ ಅಂದರೆ ಕೊಲೋನಿಯಲ್ ಆಲ್ಗೆ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಗ್ರೀನ್ ಆಲ್ಗೆ ಅದು. ಯುಲೋಥ್ರಿಕ್ಸ್ ಕೂಡ ಗ್ರೀನ್ ಆಲ್ಗೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಆಪ್ಷನ್ 1 ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್, ಇನ್ ಸ್ಪೈಟ್ ಆಫ್ ಇಂಟರ್ ಸ್ಪೆಸಿಫಿಕ್ ಕಾಂಪಿಟೇಷನ್ ಇನ್ ನೇಚರ್, ವಿಚ್ ಮೆಕ್ಯಾನಿಸಮ್ ದ ಕಾಂಪೀಟಿಂಗ್ ಸ್ಪೀಷೀಸ್ ಮೈಟ್ ಹ್ಯಾವ್ ಇವಾಲ್ವ್ಡ್ ಫಾರ್ ದೇರ್ ಸರ್ವೈವಲ್ ಅಂತ
ಕೊಟ್ಟಿದ್ದಾರೆ. ಸೊ ಈಗ ಕಾಂಪಿಟೇಷನ್ ಆಗ್ತಾ ಇದೆ. ಕಾಂಪಿಟೇಷನ್ ಆದರೆ ಏನಾಗ್ತದೆ, ಎರಡು ಆ್ಯನಿಮಲ್ಸ್ಗಳಿಗೆ ಹಾರ್ಮ್ ಆಗ್ತದೆ, ಅದು ಸತ್ತು ಹೋಗ್ತದೆ ಆ್ಯಕ್ಚುಲಿ ಅಲ್ವಾ. ಸೊ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ಎರಡು ಕಾಂಪಿಟಿಂಗ್ ಸ್ಪೀಷೀಸ್ ಒಂದು ಪ್ಲ್ಯಾನ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ನೋಡಪ್ಪ ನನಗೆ ಹಸುವಾದಾಗ ನಾನು ಊಟ ಮಾಡ್ಕೋತೀನಿ 10 ಗಂಟೆಗೆ, ನಿಂಗೆ ಹಸುವಾದಾಗ 11 ಗಂಟೆಗೆ ಊಟ ಮಾಡ್ಕೊ ಅಂತ ಹೇಳಿ. ಸೊ ಅಂದರೆ ಏನಾಯಿತು, ರಿಸೋರ್ಸನ್ನು ಪಾರ್ಟಿಷನ್ ಮಾಡಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಕಾಂಪಿಟೇಷನ್ ಆಗೋದಿಲ್ಲ. ಇದನ್ನು ಆ್ಯಕ್ಚುಲಿ ಮ್ಯಾಕ್ ಆರ್ಥರ್ ಏನು ಮಾಡ್ತಾನೆ, ಕಂಡುಹಿಡಿತಾನೆ. ಅವನು 5 ಡಿಫ್ರೆಂಟ್ ಸ್ಪೀಷೀಸ್ ಆಫ್ ವ್ಯಾಬ್ಲರ್ಸ್ ಏನಿದೆ ಒಂದು ಮರದಲ್ಲಿರುತ್ತೆ, ಅದು ಹಣ್ಣು ತಿಂತಾ ಇರ್ತದೆ. ಸೊ ಅದರಲ್ಲಿ ಏನಾಗ್ತದೆ, ಈ ಫೊರೇಜಿಂಗ್ ಆ್ಯಕ್ಟಿವಿಟಿ ಅಂದರೆ ಫ್ರೂಟ್ ತಿನ್ನುವಂಥ ಆ್ಯಕ್ಟಿವಿಟಿ ಅಥವಾ ಟೈಮಿಂಗ್ಸ್ ಏನಿದೆ ಅದರಲ್ಲಿ ಚೇಂಜಸ್ ಮಾಡ್ಕೊಳುತ್ತೆ ಆ ಡಿಫ್ರೆಂಟ್ ಸ್ಪೀಷೀಸ್. ಅದರಿಂದ ಏನಾಗ್ತದೆ, ಸೇವ್ ಆಗ್ತದೆ ಆ್ಯಕ್ಚುಲಿ. ಸೊ ಇದಕ್ಕೆ ನಾವು ರಿಸೋರ್ಸ್ ಪಾರ್ಟಿಷನಿಂಗ್ ಅಂತ ಕರಿತೀವಿ. ಆಪ್ಷನ್ 1 ಈಸ್ ಕರೆಕ್ಟ್. ಈಗ ಕಾಂಪಿಟೇಟಿವ್ ರಿಲೀಸ್ ಬಹಳ ಇಂಪಾರ್ಟೆಂಟ್ ಅದು. ಸೊ ಇಲ್ಲಿ ಕರ್ನಲ್ ಫೀಲ್ಡ್ ಎಕ್ಸ್ಪೆರಿಮೆಂಟಲ್ಲಿ ಬಲಾನಸ್ ಮತ್ತು ಕಥಾಮಲಾಸ್ ಅಂತ ಹೇಳುವಂಥ 2 ಬರ್ನಾಕಲ್ಸ್ ಇರುತ್ತೆ. ಈಗ ಬಲಾನಸ್ ಡಾಮಿನೇಟಿಂಗ್ ಒನ್ನು, ಕಥಾಮಲಾಸ್ ಒಂದು ಇನ್ಫೀರಿಯರ್ ಒನ್. ಈಗ ಬಲಾನಸ್ ಮತ್ತು ಕಥಾಮಲಾಸ್ ಒಟ್ಟಿಗೆ ಇರೋದ್ರಿಂದ ಏನಾಗ್ತದೆ, ಬಲಾನಸ್ಸಿಗೆ ತನ್ನ ಜಿಯೋಗ್ರಫಿಕಲ್ ಏರಿಯಾನ ವಿಸ್ತರಿಸಿಕೊಳ್ಳೋಕ್ಕೆ ಕಷ್ಟ ಆಗ್ತದೆ, ಆ್ಯಕ್ಚುಲಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕಷ್ಟ ಆಗ್ತದೆ. ಈಗ ನಾವು ಕಥಾಮಲಾಸನ್ನು ತೆಗೆದುಬಿಟ್ರೆ, ಎಲ್ಲ ಬರ್ನಾಕಲ್ಸ್ ಕಥಾಮಲಾಸ್ ಏನಿದೆ ಅದನ್ನು ತೆಗೆದುಬಿಟ್ರೆ, ಈಗ ಬಲಾನಸ್ಸಿಗೆ ಏನಿದೆ ಕಾಂಪಿಟೇಟ್ ಮಾಡೋರು ಯಾರೂ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಅದು ತನ್ನ ವಿಸ್ತೀರ್ಣವನ್ನು ಹೆಚ್ಚಿಸ್ಕೊಳ್ಳುತ್ತೆ, ಸೊ ಹ್ಯಾಬಿಟ್ಯಾಟನ್ನು. ಇದಕ್ಕೆ ನಾವು ಕಾಂಪಿಟೇಟಿವ್ ರಿಲೀಸ್ ಅಂತ ಹೇಳೋದು. ಅಂದರೆ ಇಲ್ಲಿ ಕಾಂಪಿಟೇಷನ್ ಹೋಗಿಬಿಟ್ಟಿದೆ, ಬಲಾನಸ್ ಆಟೋಮೆಟಿಕ್ಕಾಗಿ ಸುಪೀರಿಯರ್ ಆಗಿಬಿಡ್ತು ಅಷ್ಟೇ. ಮ್ಯೂಚುವಲಿಸಮ್ ಬಗ್ಗೆ ಗೊತ್ತಿದೆ, ಪ್ರೆಡೇಷನ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಓಕೆ, ಪ್ರೆಡೇಷನ್ ಬಗ್ಗೆ ಪರ್ಟಿಕ್ಯುಲರ್ಲಿ ಪ್ರೀ ಡಿಫೆನ್ಸ್ ಮೆಕ್ಯಾನಿಸಮನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಅದರಿಂದ ಕೇಳೋ ಚಾನ್ಸಸ್ ಇದೆ. ಸೊ ಕೆಲವು ಪ್ಲ್ಯಾಂಟ್ಸ್ ಕೆಲವು ಕೆಮಿಕಲ್ಸನ್ನು ರಿಲೀಸ್ ಮಾಡ್ತದೆ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್ ಫ್ರಮ್ ಹರ್ಬಿ ವೋರಸ್ ಆ್ಯನಿಮಲ್ಸ್, ಗೊತ್ತಿದೆ ಅಲ್ವಾ. ಸೊ ಕೆಲೋಟ್ರೋಪಿಸ್ ಒನ್ ಎಕ್ಸಾಂಪಲ್. ಅದರಲ್ಲಿ ಏನಿರುತ್ತೆ ಕೆಮಿಕಲ್, ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್, ಬಹಳ ಡೇಂಜರಸ್ ಅದು. ಸೊ ಇದು ನಿಮಗೆ ಗೊತ್ತಿರಬೇಕಿದೆಲ್ಲ. ಓಕೆ, ನೆಕ್ಸ್ಟ್ ಜನರ ಲೈಕ್ ಸಲಾಜಿನೆಲ್ಲಾ ಆ್ಯಂಡ್ ಸ್ಯಾಲ್ವೇನಿಯಾ, ಇವಾಗಷ್ಟೇ ಹೇಳಿದೆ, ಇಟ್ಸ್ ಎ ಟೈಪ್ ಆಫ್ ಟೆರಡೋಫೈಟ್ಸ್, ಪ್ರೊಡ್ಯೂಸ್ 2 ಕೈಂಡ್ಸ್ ಆಫ್ ಸ್ಪೋರ್ಸ್. ಸಚ್ ಪ್ಲಾಂಟ್ಸ್ ಆರ್ ನೌನ್ ಆ್ಯಸ್ ಯಾವುದು, ಹೋಮೋಸ್ಪೋರಸ್, ಹೆಟೆರೋಸ್ಪೋರಸ್. ಅದು ಹೋಮೋಸೋರಸ್, ಅದು ಹೆಟೆರೋಸೋರಸ್, ಹೋಮೋಸ್ಪೋರಸ್, ಹೆಟೆರೋಸ್ಪೋರಸ್. ಆಪ್ಷನ್ 4 ಹೆಟೆರೋಸ್ಪೋರಸ್. ಅಂದರೆ 2 ಡಿಫ್ರೆಂಟ್ ಕೈಂಡ್ಸ್ ಅಂತಹ ಸ್ಪೋರ್ಸ್ಗಳನ್ನು ಉತ್ಪತ್ತಿ ಮಾಡುತ್ತೆ ಈ ಟೆರಡೋಫೈಟ್ಸ್, ಸೆಲಾಜಿನೆಲ್ಲಾ, ಸಾಲ್ವೇನಿಯಾ. ಇದು ಕೇಳೋ ಚಾನ್ಸ್ ಇದೆ, ನೆನ್ಪಿಟ್ಕೊಳ್ಳಿ. ದ ಸೈಟ್ ಆಫ್ ಪರ್ಸೆಪ್ಷನ್ ಆಫ್ ಲೈಟ್ ಇನ್ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋ ಪೀರಿಯಾಡಿಸಮ್ ಈಸ್ ಅಂತ. ಸೊ ಫೋಟೋಸಿಂಥಸಿಸ್ ಆಗ್ತದಲ್ಲ, ಆ ಟೈಮ್ನಲ್ಲಿ ಲೈಟ್ ಯಾವುದ್ರ ಮೇಲೆ ಬೀಳುತ್ತೆ ಅಂಥೇಳಿ, ಶೂಟ್ ಎಪೆಕ್ಸ್ನಲ್ಲಿ ಬೀಳುತ್ತಾ ಅಥವಾ ಈ ಅಬ್ಸರ್ವ್ ಮಾಡೋದು ಯಾವುದು, ಸ್ಟೆಮ್ಮ, ಆಕ್ಸಿಲರಿ ಬಡ್ಡ, ಲೀಫ್. ಭಾಳ ಸಿಂಪಲ್ ಕ್ವಶನ್ ಇದು, ಲೀಫ್. ಆಪ್ಷನ್ 4 ಕರೆಕ್ಟ್. Plants follow different pathways in response to environment or phases of life to form different kinds of structures. This ability is called as elasticity, flexibility, plasticity, maturity. Option 3 plasticity. ಪ್ಲಾಸ್ಟಿಸಿಟಿಗೆ ಎಕ್ಸಾಂಪಲ್ ಕೇಳಬಹುದು. ಇನ್ನು ನೆಕ್ಸ್ಟ್ ಬರುವ ನೀಟ್ನಲ್ಲಿ ಬಟರ್ ಕಪ್ ಅಂತ ಬರ್ಕೊಳ್ಳಿ, ಇನ್ನೊಂದು ಲ್ಯಾಕ್ಸ್ಪರ್ ಅಂತ ಬರ್ಕೊಳ್ಳಿ. 2 ಎಕ್ಸಾಂಪಲ್ಗಳನ್ನು NCERTಲ್ಲಿ ಕೊಟ್ಟಿದ್ದಾರೆ. ಈ ಚಾಪ್ಟರ್, ಈ ಪ್ಲಾಸ್ಟಿಸಿಟಿ ಅಂತ ಹೇಳುವ ಕಾನ್ಸೆಪ್ಟ್ ಏನಿದೆ ಅದು ಯಾವ ಚಾಪ್ಟರ್ನ ತೆಗಿತಾರೆ ಅಂತ ಹೇಳಿದ್ರೆ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಟಾಪಿಕಿಂದ. ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಇದು ಅಂದರೆ ಒಂದು ಪ್ಲ್ಯಾಂಟ್ ಈ ಡಿಫ್ರೆಂಟ್ ಎನ್ವೈರ್ಮೆಂಟಲ್ ಕಂಡೀಷನ್ಗಳಲ್ಲಿ, ಕೆಲವು ಸಲ ಎನ್ವೈರ್ಮೆಂಟಲ್ ಕಂಡೀಷನ್ ಅನ್ಫೇವರಬಲ್ ಇರುತ್ತೆ ಫಾರ್ ದೇರ್ ಡೆವಲಪ್ಮೆಂಟ್, ಆವಾಗ ಅದ್ರದ್ದು ಎಲೆ ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅದು ಮೆಚೂರ್ ಆದಾಗ ಅಥವಾ ಫೇವರಬಲ್ ಕಂಡೀಷನ್ ಬಂದಾಗ ಆ ಎಲೆ ಡಿಫ್ರೆಂಟ್ ಆಗುತ್ತೆ. ಅಂದರೆ 2 ಥರವಾದಂಥ ಎಲೆಗಳನ್ನು ನೀವು ನೋಡ್ತೀರಿ. ಸೊ ಇದಕ್ಕೆ ನಾವು ಪ್ಲಾಸ್ಟಿಸಿಟಿ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ಬಹಳ ಸಿಂಪಲ್ ಆ್ಯಕ್ಚುಲಿ, ಬೇಸಿಕ್ ಕ್ವಶನ್ ಇದು. ಕ್ರಿಸ್ಟೆ, ಥೈಲಾಕಾಯ್ಡ್, ಸೆಂಟ್ರೋಮಿಯರ್ ಮತ್ತು ಸಿಸ್ಟರ್ನೇ ಕೊಟ್ಟಿದ್ದಾರೆ. ಸೊ ನನಗೆ ಸಿಸ್ಟರ್ನೇ ಗೊತ್ತಿದೆ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಗಾಲ್ಜಿಯಲ್ಲಿರೋದು ಡಿಸ್ಕ್ ಶೇಪ್ಡ್ ಸ್ಟ್ಯಾಕ್ಸ್ ಇನ್ ಗಾಲ್ಜಿ ಅಪರೇಟಸ್. ಸೆಂಟ್ರೋಮಿಯರ್ ಬಗ್ಗೆ ನಿಮಗೆ ಗೊತ್ತಿದೆ, ಅದು ಕ್ರೋಮೋಸೋಮ್ನಲ್ಲಿರುವಂಥದ್ದು. ಇಟ್ಸ್ ಎ ಪ್ರೈಮರಿ ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ. ಅಂದರೆ ಈ ಕ್ರೊಮ್ಯಾಟಿನ್ ಬಹಳ ತಿಕ್ಕಾಗಿರುತ್ತೆ ಆ್ಯಕ್ಚುಲಿ, ಅದಕ್ಕೆ ಪ್ರೈಮರಿ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಥೈಲಾಕಾಯ್ಡ್ಸ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ನಾರ್ಮಲಿ ನಿಮಗೆ ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಕಾಣ್ತೀವಿ. ಸೊ ಥೈಲಾಕಾಯ್ಡ್ಸ್ ಗೊತ್ತಿದೆಲ್ಲ, ಒಂಥರ ಈ ಕಾಯಿನ್ ಶೇಪ್ಡ್ ಸ್ಟ್ರಕ್ಚರ್ಸು. ದಟ್ ಈಸ್ ದ ಸೈಟ್ ಆಫ್ ಲೈಟ್ ರಿಯಾಕ್ಷನ್. ಓಕೆ, ಸೊ ಫ್ಲಾಟ್ ಆ್ಯಂಡ್ ಮೆಂಬ್ರೇನಸ್ ಸ್ಯಾಕ್ಸ್ ಇನ್ ಸ್ಟ್ರೋಮಾ ಆಫ್ ಪ್ಲಾಸ್ಟಿಡ್ಸ್. ಓಕೆ, ಪ್ಲಾಸ್ಟಿಡ್ಸ್ ಅಂದರೆ ಅದು ಕ್ಲೋರೋಪ್ಲಾಸ್ಟ್ ಆಗಿರಬಹುದು, ಕ್ರೋಮೋಪ್ಲಾಸ್ಟ್ ಕೂಡ ಆಗಿರಬಹುದು. ಕ್ರಿಸ್ಟೆ ಅಂತಿದೆ ಮೈಟೋಕಾಂಡ್ರಿಯಾದಲ್ಲಿರುವಂಥದ್ದು, ಇನ್ಫೋಲ್ಡಿಂಗ್ಸ್ ಇನ್ ಮೈಟೋಕಾಂಡ್ರಿಯಾ. ಕ್ರಿಸ್ಟೆ ಇಸ್ ದ ಸೈಟ್ ವೇರ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟೇಕ್ಸ್ ಪ್ಲೇಸ್. ಓಕೆ, ಹಾಗೆ ನೋಡಿದರೆ ಆಪ್ಷನ್ 3 ಪರ್ಫೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಇದು ಮ್ಯಾಚ್ ದಿ ಫಾಲೋವಿಂಗು. ಪುನಃ ಒಂದು ಕ್ವಶನ್. ಕೊಹೇಷನ್, ಅಡೇಷನ್, ಸರ್ಫೇಸ್ ಟೆನ್ಷನ್, ಗಟೇಷನ್ ಅಂತ ಕೊಟ್ಟಿದ್ದಾರೆ. ಗಟೇಷನ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಇಟ್ ಈಸ್ ದಿ ಲಾಸ್ ಆಫ್ ವಾಟರ್ ಫ್ರಮ್ ದಿ ಎಡ್ಜಸ್ ಆಫ್ ದಿ ಗ್ರಾಸ್ ಅಲ್ವಾ. ಗ್ರಾಸ್ ಲೀಫಿಂದ ಹೊರಗಡೆ ಬರುವಂಥ ಒಂದು ನೀರು. ನಾರ್ಮಲಿ ರಾತ್ರಿ ಹೊತ್ತಲ್ಲೇ ನೋಡ್ತೀರಿ. ಇಟ್ ಈಸ್ ಬಿಕಾಸ್ ಆಫ್ ರೂಟ್ ಪ್ರೆಷರ್. ಇದು ನೆನ್ಪಿಟ್ಕೊಳ್ಳಿ. ಗಟೇಷನ್ ಯಾವುದಕ್ಕೆ? ರೂಟ್ ಪ್ರೆಷರಿಂದ. ರೂಟ್ ಪ್ರೆಷರ್ ಯಾವುದಕ್ಕೆ? ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಸೊ ATP ಬೇಕಾಗ್ತದೆ. ಸೊ ಇದೆಲ್ಲ ಪಾಯಿಂಟ್ಸು ನೆನ್ಪಿಟ್ಕೋಬೇಕು. ಸೊ ಗಟೇಷನ್ ಅಂತ ಹೇಳಿದ್ರೆ ಮೋರ್ ಅಟ್ರಾಕ್ಷನ್
ಲಿಕ್ವಿಡ್ ಫೇಸ್. ಓಕೆ, ವಾಟರ್ ಲಾಸ್ ಇನ್ ಲಿಕ್ವಿಡ್ ಫೇಸ್. ಹೌದು, ವಾಟರ್ ಲಾಸ್ ಇನ್ ಲಿಕ್ವಿಡ್ ಫೇಸ್. ಸೊ ಡಿ ಶುಡ್ ಬಿ 3. ಹೌದಲ್ವಾ? ಓಕೆ, ಕೊಹೇಷನ್ ಅಂದರೆ ಏನಪ್ಪ? ಮ್ಯೂಚುವಲ್ ಅಟ್ರಾಕ್ಷನ್ ಬಿಟ್ವೀನ್ 2 ವಾಟರ್ ಮಾಲಿಕ್ಯೂಲ್ಸ್. ಈಗ ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಂದು ಡ್ರಾಪ್ ವಾಟರನ್ನು ಟೇಬಲ್ ಮೇಲೆ ಹಾಕಿ, ಇನ್ನೊಂದು ಡ್ರಾಪ್ ವಾಟರನ್ನು ಪಕ್ಕದಲ್ಲೇ ಹಾಕಿ, ಆ ಡ್ರಾಪ್ದು. ಸೊ ಒಂದು ಸಣ್ಣದಾಗಿ ನೀವು ಅದನ್ನು ಲಿಂಕ್ ಮಾಡಿಬಿಡಿ, ಅದು ಒಂದು ಡ್ರಾಪ್ ಆಗಿಬಿಡ್ತದೆ. ಅಂದರೆ ಇಟ್ ಈಸ್ ದ ಅಟ್ರಾಕ್ಷನ್ ಬಿಟ್ವೀನ್ ದಿ ವಾಟರ್ ಮಾಲಿಕ್ಯೂಲ್ಸ್. ಮೋರ್ ಅಟ್ರಾಕ್ಷನ್ ಅಂದರೆ ಎರಡು ಮ್ಯೂಚುವಲ್ ಆಗಿ ಅಟ್ರಾಕ್ಟ್ ಆಗ್ತದೆ. ಸೊ ಹಾಗೆ ನೋಡೋದಾದರೆ ಮ್ಯೂಚುವಲ್ ಅಟ್ರಾಕ್ಷನ್ ಅಮಾಂಗ್ ವಾಟರ್ ಮಾಲಿಕ್ಯೂಲ್ಸ್. ಅಡೇಷನ್ ಅಂತ ಹೇಳಿದ್ರೆ, ಈಗ ನೀರನ್ನು ಒಂದು ಪೈಪ್ನಲ್ಲಿ ನೀವು ಬಿಟ್ಟರೆ ಏನಾಗ್ತದೆ, ಒಂದು ಸೈಡಿಗೆ ಅಂಟ್ಕೊಂಡೇ ಹರಿತದೆ. ನೋಡಿದ್ದೀರಾ? ಇದು ಅಟ್ರಾಕ್ಷನ್ ಆಫ್ ದಿ ವಾಟರ್ ಮಾಲಿಕ್ಯೂಲ್ಸ್ ಟುವರ್ಡ್ಸ್ ದಿ ಪೋಲಾರ್ ಸರ್ಫೇಸ್. ಸೊ ಇಷ್ಟೇ ವಿಷಯ. ಓಕೆ, ಸೊ ಹಾಗೆ ನೋಡೋದಾದರೆ ಅಟ್ರಾಕ್ಷನ್ ಟುವರ್ಡ್ಸ್ ಪೋಲಾರ್ ಸರ್ಫೇಸ್. ಕರೆಕ್ಟ್. ಸರ್ಫೇಸ್ ಟೆನ್ಷನ್ ಅಂದರೆ, ಈಗ ಒಂದು ಬಕೆಟಲ್ಲಿ ನೀವು ನೀರು ತುಂಬಿಸಿದರೆ ಅದರ ಮೇಲೆ ನೀವು ನಿಮ್ಮ ಕೈಯನ್ನು ಇಟ್ಟರೆ ಆಬ್ವಿಯಸ್ಲಿ ಕೈ ಆಟೋಮೆಟಿಕ್ ಆಗಿ ಒಳಗೆ ಹೋಗಲ್ಲ ಆ್ಯಕ್ಚುಲಿ ಅಲ್ವಾ, ಒಂಥರ ತಡೀತದೆ ನಿಮಗೆ. ಸೊ ಅದು ಒಂಥರ ಇಲಾಸ್ಟಿಕ್ ನೇಚರ್ ಅದು. ಅಂದರೆ ಈ ಲಿಕ್ವಿಡ್ ಫೇಸ್ನಲ್ಲಿ ಬಹಳ ಅಟ್ರಾಕ್ಷನ್ ಇರ್ತದೆ ವಾಟರ್ ಮಾಲಿಕ್ಯೂಲ್ಸ್ಗೆ. ಅರ್ಥ ಆಯ್ತಾ? ಕಂಪೇರ್ ಟು ಗ್ಯಾಷಿಯಸ್ ಆಗಿರಬಹುದು ಈ ಫೇಸ್ನಲ್ಲಿ. ಅರ್ಥ ಮಾಡ್ಕೊಳ್ಳಿ, ಮೋರ್ ಅಟ್ರಾಕ್ಷನ್ ಇನ್ ಲಿಕ್ವಿಡ್ ಫೇಸ್. ಸೊ ಹಾಗೆ ನೋಡೋದಾದರೆ ಆಪ್ಷನ್ 1 ಕರೆಕ್ಟ್ ಇದೆ. ಸೊ ಇದು ಪ್ರಾಪರ್ಟೀಸ್ ಆಫ್ ವಾಟರ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ನಲ್ಲಿ ಬರುವಂಥ ಕಾನ್ಸೆಪ್ಟ್, ಇದು ಗೊತ್ತಿರಬೇಕು ನಿಮಗೆ. ಓಕೆ, DNA strands on a gel stained with ethidium bromide when viewed under ultraviolet radiation appear as yellow bands, bright orange bands, dark red bands, bright blue bands. ಗೊತ್ತಿದೆ ನಮಗೆ, ಬ್ರೈಟ್ ಆರೆಂಜ್ ಬ್ಯಾಂಡ್ಸ್. ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಕಾನ್ಸೆಪ್ಟ್ ಇದು ಬಯೋಟೆಕ್ನಾಲಜಿ ಚಾಪ್ಟರಿಂದ ತೆಗೆದಿರುವಂಥದ್ದು, ನೆನ್ಪಿಟ್ಕೊಳ್ಳಿ, ಸಿಂಪಲ್ ಇದೆ. ನೆಕ್ಸ್ಟ್ ನೋಡಿ, ದ ಟರ್ಮ್ ಯೂಸ್ಡ್ ಫಾರ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ಸ್ ಆಫ್ ಒನ್ ಪ್ಲಾಂಟ್ ಟು ಸ್ಟಿಗ್ಮಾ ಆಫ್ ಎ ಡಿಫ್ರೆಂಟ್ ಪ್ಲಾಂಟ್. ಅರ್ಥ ಮಾಡ್ಕೊಳ್ಳಿ, ಒಂದು ಪ್ಲಾಂಟಿಂದ ಇನ್ನೊಂದು ಪ್ಲಾಂಟಿಗೆ, ವಿಚ್ ಡ್ಯೂರಿಂಗ್ ಪಾಲಿನೇಷನ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಲನ್ ಗ್ರೈನ್ಸ್ ಟು ಸ್ಟಿಗ್ಮಾ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಿಂದ ತೆಗೆದಿರೋದು. ಇದು ಝೀನೋಗ್ಯಾಮಿ ಅಲ್ವಾ? ಸೊ ಇಲ್ಲಿ ಎರಡು ಡಿಫ್ರೆಂಟ್ ಪ್ಲ್ಯಾಂಟ್, ಇದಕ್ಕೆ ನಾವು ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಆಂಥರ್ ಮತ್ತು ಸ್ಟಿಗ್ಮಾ, ಡಿಫ್ರೆಂಟ್ ಪ್ಲ್ಯಾಂಟ್ಸ್ದು. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೇಳಿದರೆ ಪಪ್ಪಾಯ ಅಲ್ವಾ, ಕಾರಿಕಾ ಪಪ್ಪಾಯ, ನೆನ್ಪಿಟ್ಕೊಳ್ಳಿ. ಝೀನೋಗ್ಯಾಮಿ. ಗೀಟನೋಗ್ಯಾಮಿ ಅಂತ ಹೇಳಿದ್ರೆ ನೋಡೋಕೆ ಒಂಥರ ಕ್ರಾಸ್ ಪಾಲಿನೇಷನ್ ಥರನೇ, ಆದರೆ ಅದು ಆ್ಯಕ್ಚುಲಿ ಆಟೋಗ್ಯಾಮಿ. ಹೌದಲ್ವಾ? ಯಾಕಂತ ಹೇಳಿದ್ರೆ ಹೊಸದಾಗಿ ಜೆನೆಟಿಕಲಿ ಡಿಫ್ರೆಂಟ್ ಪೋಲನ್ ಗ್ರೇನ್ಸ್ ಅನ್ನೋದು ತರಲ್ಲ, ಸೇಮ್ ಪ್ಲಾಂಟೆಲ್ಲ ನಡೆಯುವಂಥದ್ದು. ಈಗ ಚಾಸ್ಮೋಗ್ಯಾಮಿ, ಕ್ಲಿಸ್ಟೋಗ್ಯಾಮಿ ಅಂತ ಹೇಳಿದ್ರೆ ಇಟ್ ಈಸ್ ಆಟೋಗ್ಯಾಮಸ್ ಫ್ಲವರ್ಸ್ ಅಲ್ವಾ. ಚಾಸ್ಮೋಗ್ಯಾಮಿ ಅಂದರೆ ಓಪನ್ ಫ್ಲವರ್ಸ್, ಕ್ಲಿಸ್ಟೋಗ್ಯಾಮಿ ಅಂತ ಹೇಳಿದ್ರೆ ಕ್ಲೋಸ್ಡ್ ಫ್ಲವರ್ಸ್. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಕ್ಲಿಸ್ಟೋ ಬರೆಯುವಾಗ CL ಬರೀತೀವಿ, ಕ್ಲೋಸ್ CL, ಕ್ಲೋಸಸ್ ಕೂಡ CL ಇಂದಲೇ ಸ್ಟಾರ್ಟ್ ಆಗ್ತದೆ. ಸೊ ಕ್ಲಿಸ್ಟೋಗ್ಯಾಮಿ. ಓಕೆ, ಎಕ್ಸಾಂಪಲ್ ಕೇಳ್ತಾನೆ, ಚಾಸ್ಮೋಗ್ಯಾಮಿ ಮತ್ತು ಕ್ಲಿಸ್ಟೋಗ್ಯಾಮಿ. ಒಂದೇ ಪ್ಲಾಂಟ್ನಲ್ಲಿ ನೀವು ಎರಡು ಥರವಾದಂತಹ ಫ್ಲವರ್ಸ್ಗಳನ್ನ ನೋಡ್ತೀರಿ. ಚಾಸ್ಮೋಗ್ಯಾಮಸ್ ನೋಡ್ತೀರಿ, ಕ್ಲಿಸ್ಟೋಗ್ಯಾಮಸನ್ನು ನೋಡ್ತೀರಿ. ಎಕ್ಸಾಂಪಲ್ಸ್ ಆಕ್ಸಾಲಿಸ್, ವಯೆಲ್ಲಾ, ಕಮಲಿನ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ವಿಚ್ ಆಫ್ ದಿ ಫಾಲೋವಿಂಗ್ ಆಲ್ಗೆ ಪ್ರೊಡ್ಯೂಸಸ್ ಕೆರಾಜಿನ್ ಅಂತ ಕೊಟ್ಟಿದ್ದಾರೆ. ಗ್ರೀನ್ ಆಲ್ಗೆ ಇಲ್ಲ, ನಾರ್ಮಲಿ ಸ್ಪೇಸ್ ಫುಡ್ ಆಗಿ ಯೂಸ್ ಮಾಡ್ತಾರೆ. ಕ್ಲೋರೆಲ್ಲ ಅಂತ ಕೇಳಿದಿರಲ್ಲ, ಸೊ ಅದನ್ನು ಬರೆದಿಟ್ಕೊಳ್ಳಿ. ಬ್ರೌನ್ ಆಲ್ಗೆ ಆಲ್ಜಿನ್. ಓಕೆ, ರೆಡ್ ಆಲ್ಗೆ ದಟ್ ಈಸ್ ರೋಡೋಫೈಸಿಯೆ, ಕೆರಾಜಿನ್. ಕರೆಕ್ಟ್. ಆಪ್ಷನ್ 3 ಕರೆಕ್ಟ್ ಇದೆ. ಬ್ಲೂ ಗ್ರೀನ್ ಆಲ್ಗೆ ಸೈನೋಬ್ಯಾಕ್ಟೀರಿಯಾ, ಅದು ಬರಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಈಸ್ ಜನರಲಿ ಇನ್ವರ್ಟೆಡ್. ಹೌದಲ್ವಾ? ಪಿರಮಿಡ್ ಆಫ್ ಬಯೋಮಾಸ್ ಯಾವತ್ತೂ ಸಿಯಲ್ಲಿ ಇನ್ವರ್ಟ್ ಆಗಿರ್ತದೆ. ಯಾಕೆ? ನಂಬರ್ ಆಫ್ ಫಿಶಸ್ ಈಸ್ ಆಲ್ವೇಸ್ ಮೋರ್ ದೆನ್ ನಂಬರ್ ಆಫ್ ಫೈಟೋಪ್ಲಾಂಕ್ಟನ್ಸ್. ನೆನ್ಪಿಟ್ಕೊಳ್ಳಿ. ಸೊ ಫೈಟೋಪ್ಲಾಂಕ್ಟನ್ಸ್ ಪ್ರೊಡ್ಯೂಸರ್ಸ್ ಅಲ್ವಾ, ಅದಕ್ಕಿಂತ ಹೆಚ್ಚಿರೋದು ಯಾವುದು? ಈ ಕನ್ಸ್ಯೂಮರ್ಸ್ ಆ್ಯಕ್ಚುಲಿ. ಸೊ ಹಂಗಿರಬಾರ್ದಲ್ಲ, ಆ್ಯಕ್ಚುಲಿ ಉಲ್ಟಾ ಇರಬೇಕು. ಪ್ರೊಡ್ಯೂಸರ್ಸ್ ಜಾಸ್ತಿ ಇರಬೇಕು, ಕನ್ಸ್ಯೂಮರ್ಸ್ ಕಡಿಮೆ ಇರಬೇಕು. ಆದರೆ ಇದು ಇನ್ವರ್ಟ್ ಆಗಿದೆ ಬಯೋಮಾಸ್, ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಪಿರಮಿಡ್ ಆಫ್ ಬಯೋಮಾಸ್ ಇನ್ ಸಿ ಈಸ್ ಜನರಲಿ ಅಪ್ರೈಟ್. ಇಂಪಾಸಿಬಲ್ ಆ್ಯಕ್ಚುಲಿ, ನಿಮ್ಗೆ ಯಾವತ್ತೂ ಇನ್ವರ್ಟೆಡೇ ಸಿಗಬೇಕಾಗ್ತದೆ. ಈ ನೀರು ಅಂತ ಹೇಳಿದ್ರೆ ಅದು ಇನ್ವರ್ಟೆಡ್ ಬಯೋಮಾಸ್, ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ 2 ಈಸ್ ಇನ್ಕರೆಕ್ಟ್ ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಪಿರಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಅಪ್ರೈಟ್. ಹೌದಲ್ವಾ? ಸೊ 10% ಲಾ ಅಂತ ಹೇಳ್ತಾರೆ ಪಿರಮಿಡ್ ಆಫ್ ಎನರ್ಜಿ. ಈಗ ನಮ್ಮ ಹತ್ರ 10 ಲಕ್ಷ ಜೌಲ್ಸ್ ಆಫ್ ಎನರ್ಜಿ ಪ್ರೊಡ್ಯೂಸರ್ಸ್ನಲ್ಲಿ ಇದ್ದರೆ ಅದು ನೆಕ್ಸ್ಟಿಗೆ ಬರಬೇಕಾದ್ರೆ ಅದು ಕೇವಲ 1 ಲಕ್ಷ ಆಗ್ತದೆ. ಈಗ ನೆಕ್ಸ್ಟ್ ಸ್ಟೇಜಿಗೆ ಟ್ರಾಫಿಕ್ ಲೆವೆಲ್ಗೆ ಹೋಗಬೇಕಾದ್ರೆ ಅದು 10,000 ಆಗ್ತದೆ. ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ಗೆ ಹೋಗಬೇಕಾದ್ರೆ ಅದು 1,000 ಆಗ್ತದೆ, ಅಥವಾ 10 ಆಗ್ತದೆ, 1 ಆಗ್ತದೆ, ಕಡಿಮೆ ಆಗ್ತಾ ಇದೆ ನೋಡಿ. ಸೊ ನೆನ್ಪಿಟ್ಕೊಳ್ಳಿ, ಪಿರಮಿಡ್ ಆಫ್ ನಂಬರ್ಸ್ ಇನ್ ಎ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇಸ್ ಅಪ್ರೈಟ್. ಹೌದಲ್ವಾ? ಯಾಕಂದರೆ ಪ್ರೊಡ್ಯೂಸರ್ ನಂಬರ್ ಯಾವತ್ತೂ ಜಾಸ್ತಿ ಇರ್ತದೆ. ಯಾವುದರಿಂದ? ಕನ್ಸ್ಯೂಮರ್ಸಿಂದ. ನಂತರ ಬರುವಂಥದ್ದು ಸೆಕೆಂಡರಿ ಕನ್ಸ್ಯೂಮರ್ಸ್, ಟರ್ಷರಿ ಕನ್ಸ್ಯೂಮರ್ಸ್, ಇವೆಲ್ಲ ನಂಬರ್ಸ್ ಕಡಿಮೆ ಆಗ್ತಾ ಬರ್ತದೆ. ನಿಮಗೆ ಪಿರಮಿಡ್ ಕರೆಕ್ಟಾಗಿ ಸಿಗ್ತದೆ, ಅಪ್ರೈಟ್ ಆಗಿರ್ತದೆ. ನೆಕ್ಸ್ಟ್ ನೋಡಿ, ಇನ್ ದ ಈಕ್ವೇಷನ್ GPP ಮೈನಸ್ R ಈಕ್ವಲ್ ಟು NPP. GPP ಅಂದರೆ ಏನಪ್ಪ? ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ R. ಸೊ R ಅಂತ ಹೇಳಿದ್ರೆ ರೆಸ್ಪಿರೇಟರಿ ಲಾಸ್ ಈಸ್ ಈಕ್ವಲ್ ಟು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಹೌದಲ್ವಾ? ನೀವು ಹೇಗೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿಯನ್ನು ಕಂಡುಹಿಡಿತೀರಿ? ಅದು GPP ಮೈನಸ್ R ಫಾರ್ಮುಲಾದಿಂದ. ಸೊ R ಅಂತ ಏನು ಅಂತ ಕೇಳಿದರೆ, R ರೆಪ್ರೆಸೆಂಟ್ ಅಂತ ಕೇಳಿದ್ದಾರೆ. ರೇಡಿಯಂಟ್ ಎನರ್ಜಿ, ರಿಟಾರ್ಡೇಷನ್ ಫ್ಯಾಕ್ಟರ್, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಎನ್ವೈರನ್ಮೆಂಟ್ ಫ್ಯಾಕ್ಟರ್ ಆ್ಯಕ್ಚುಲಿ, ರೆಸ್ಪಿರೇಷನ್ ಲಾಸಸ್. ಆಪ್ಷನ್ 4 ರೆಸ್ಪಿರೇಷನ್ ಲಾಸಸ್, ನೆನ್ಪಿಟ್ಕೊಳ್ಳಿ. ಡೈಅಡೆಲಫಸ್ ಸ್ಟೆಮನ್ಸ್ ಆರ್ ಫೌಂಡ್ ಇನ್. ಸೊ ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಿಂದ ತೆಗೆದಿರುವಂಥ ಕಾನ್ಸೆಪ್ಟ್ ಇದು.
ಆ್ಯಂಡ್ರೋಸಿಯಮ್ ಕಾನ್ಸೆಪ್ಟಿಂದ ತೆಗೆದಿದ್ದಾರೆ. ಡೈ ಅಡಲಫಸ್ ಅಂತ ಹೇಳಿದ್ರೆ 2 ಸ್ಟೆಮನ್ಸ್ಗಳು ಅಟ್ಯಾಚ್ ಆಗಿರ್ತದೆ. ಈಗ ಮೋನೋ ಅಡಲಫಸ್ ಅಂದರೆ ಸಿಂಗಲ್ ಸ್ಟೆಮನ್. ಓಕೆ, ಪಾಲಿ ಅಡಲಫಸ್ ಅಂದರೆ ಮಲ್ಟಿಪಲ್ ಸ್ಟೆಮನ್ಸ್ ಆರ್ ಫ್ಯೂಸ್ಡ್. ಸೊ ಚೈನಾ ರೋಸ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಮೋನೋ ಅಡಲಫಸ್ ಸ್ಟೆಮನ್. ಕೇಳಬಹುದು, ನೆಕ್ಸ್ಟ್ ಎಕ್ಸಾಮಲ್ಲಿ ಬರೆದಿಟ್ಕೊಳ್ಳಿ. ಸಿಟ್ರಸ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಪಾಲಿ ಅಡಲಫಸ್ ಸ್ಟೆಮನ್. ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದು? ಪಿ. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆಪ್ಷನ್ 3 ಕರೆಕ್ಟ್. ಚೈನಾ ರೋಸ್ ಮತ್ತು ಸಿಟ್ರಸ್ ಕಂಬೈನ್ ಆಗಿ ಕೊಟ್ಟಿದ್ದಾರೆ, ಇಂಪಾಸಿಬಲ್ ಆ್ಯಕ್ಚುಲಿ. ಓಕೆ, ಸೊ ವೆನ್ ಜೀನ್ ಟಾರ್ಗೆಟಿಂಗ್ ಇನ್ವಾಲ್ವಿಂಗ್ ಜೀನ್ ಆಂಪ್ಲಿಫಿಕೇಶನ್ ಈಸ್ ಅಟೆಂಪ್ಟೆಡ್ ಇನ್ ಆನ್ ಇಂಡಿವಿಜುವಲ್ಸ್ ಟಿಶ್ಯೂ ಟು ಟ್ರೀಟ್ ಡಿಸೀಸ್ ಈಸ್ ನೌನ್ ಆ್ಯಸ್. ಹೌದಲ್ವಾ? ಸೊ ಒಂದು ಫಾಲ್ಟಿ ಜೀನನ್ನು ನಾವು ಒಂದು ಹೆಲ್ದಿ ಜೀನಿಂದ ರಿಪ್ಲೇಸ್ ಮಾಡಿದರೆ ಇದಕ್ಕೆ ನಾವು ಜೀನ್ ಥೆರಪಿ ಅಂತ ಕರಿತೀವಿ. ಬಯೋಪೈರಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಜೀನ್ ಥೆರಪಿ ಕಾನ್ಸೆಪ್ಟಿಂದ ನೀವು ನೆನ್ಪಿಟ್ಕೊಳ್ಬೇಕಾದಂಥ ಕೀವರ್ಡ್ಸ್ ಯಾವುದು? EDA. EDA ಅಂದರೆ ಅಡಿನೋಸಿನ್ ಡಿ ಅಮೈನೇಸ್. ವೆರಿ ಇಂಪಾರ್ಟೆಂಟ್ ಫಾರ್ ಇಮ್ಯೂನ್ ರೆಸ್ಪಾನ್ಸ್. ನಿಮ್ಮ ದೇಹದಲ್ಲಿರುತ್ತೆ. ಟಿ ಲಿಂಫೋಸೈಟ್ಸ್ಗಳು ಇದನ್ನು ಉತ್ಪತ್ತಿ ಮಾಡ್ತದೆ. ಆದರೆ ಯಾವಾಗ ಟಿ ಲಿಂಫೋಸೈಟ್ನಲ್ಲಿ ಇರುವಂಥ ಈ ಜೀನ್ಸ್ ಏನಿದೆ, ಅದು EDA ಜೀನ್ಸ್ ಏನಿದೆ, ಅದು ಕರೆಕ್ಟಾಗಿ ವರ್ಕ್ ಮಾಡಲ್ಲ ಅಂತ ಹೇಳಿದ್ರೆ EDA ಉತ್ಪತ್ತಿ ಆಗಲ್ಲ. EDA ಉತ್ಪತ್ತಿ ಆಗಲಿಲ್ಲ ಅಂತ ಹೇಳಿದ್ರೆ ಇಮ್ಯುನಿಟಿ ಇರೋದಿಲ್ಲ ಬಾಡಿಲಿ. ಸೊ ದ್ಯಾಟ್ ದ ಪರ್ಸನ್ ವಿಲ್ ಸಫರ್ ಫ್ರಮ್ ಸಿಡ್. ಸಿಡ್ ಅಂದರೆ ಏನಪ್ಪ? ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಇದೆಲ್ಲ ಕೀವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದಕ್ಕೆ ಈ ಬಯೋಟೆಕ್ನಾಲಜಿಯಲ್ಲಿ ಅಥವಾ ಈ ರೀಕಾಂಬಿನೆಂಟ್ DNA ಏನಿದೆ, ಒಂದು EDA ಉತ್ಪತ್ತಿ ಮಾಡುವಂಥ ಜೀನನ್ನು ಒಂದು ಪ್ಲಾಸ್ಮಿಡ್ಗೆ ಲೈಗೇಟ್ ಮಾಡಿ ನಂತರ ನಾವು ಅದನ್ನು ಈ ಲಿಂಫೋಸೈಟ್ಸ್ನೊಳಗೆ ಹಾಕಬೇಕು, ಟಿ ಲಿಂಫೋಸೈಟ್ಸ್ನಲ್ಲಿ ಹಾಕಬೇಕು. ಹಾಗಾದರೆ ಕ್ಯಾರಿ ಮಾಡುವಂಥ ಒಂದು ವೆಕ್ಟರ್ ಯಾವುದು ಅಂತ ಕೇಳಬಹುದು, ಅದು ರೆಟ್ರೋವೈರಸ್. ಇದು ಕೂಡ ನೆನ್ಪಿಟ್ಕೊಳ್ಳಿ. ಈ 4 ಕೀವರ್ಡ್ಸ್ ಇಂಪಾರ್ಟೆಂಟ್ ಫಾರ್ ಜೀನ್ ಥೆರಪಿ. ಬಯೋಪೈರಸಿ ಬಗ್ಗೆ ನಮಗೆ ಗೊತ್ತಿದೆ, ಬಾಸ್ಮತಿ ಅಲ್ವಾ? ಸೊ ನಿಮಗೆ ಗೊತ್ತಿದೆ ಆ್ಯಕ್ಚುಲಿ. ಮಾಲಿಕ್ಯುಲರ್ ಡಯಾಗ್ನೈಸಿಸ್, ಸೇಫ್ಟಿ ಟೆಸ್ಟಿಂಗ್. ಓಕೆ, ಡನ್. ಮಾಲಿಕ್ಯುಲರ್ ಡಯಾಗ್ನೈಸಿಸ್ ಅಂದರೆ ನೆನಪಿದೆಯಾ? ಎಲಿಸಾ ಇದೆ ಅಲ್ವಾ? ಓಕೆ, ಸೊ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಲೆಂಟಿಸೆಲ್ಸ್. ಲೆಂಟಿಸೆಲ್ಸ್ ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರೋದು ಈ ಒಂದು ಸಣ್ಣ ಈ ಲೆನ್ಸ್ ಶೇಪ್ಡ್ ಓಪನಿಂಗ್ ಇರುತ್ತೆ ಈ ದೊಡ್ಡ ಬೆಳೆದಿರುವಂಥ ಮರಗಳಲ್ಲಿ ಅಲ್ವಾ? ಅದು ಯಾಕಿರೋದು ಅಂತ ಹೇಳಿದ್ರೆ ಗ್ಯಾಷಿಯಸ್ ಎಕ್ಸ್ಚೇಂಜಿಗೋಸ್ಕರ ಇರೋದು. ಸೊ ಹಾಗೆ ನೋಡೋದಾದರೆ A should be 3. ಸೊ ನಿಮಗೆ ಮ್ಯಾಚ್ ದಿ ಫಾಲೋವಿಂಗ್ ನೋಡುವಾಗ A 3 ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆಪ್ಷನ್ 2 ಕರೆಕ್ಟ್ ಇದೆ. ಸುಮ್ಮನೆ ಈ ಬೇರೆ ಮಾತಾಡೋದೇ ಬೇಡ, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾರ್ ಕ್ಯಾಂಬಿಯಮ್ ಅಂತ ಹೇಳಿದ್ರೆ ಫೆಲ್ಲೋಜನ್. ನೀವು ಸೆಕೆಂಡ್ರಿ ಗ್ರೋತ್ ನೋಡಿರ್ತೀರಲ್ಲ, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಕಾರ್ ಕ್ಯಾಂಬಿಯಮ್ ಈಸ್ ನಥಿಂಗ್ ಬಟ್ ಫೆಲ್ಲೋಜನ್. ಇದು ಕೂಡ ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ನಂತರ ನೋಡೋದಾದರೆ ಈಗ ನಾವು ಸೆಕೆಂಡರಿ ಕಾರ್ಟೆಕ್ಸ್ ಅಂತ ಏನಿದೆ ಸಿಯಲ್ಲಿರುವಂಥದ್ದು, ಅದು ಫೆಲ್ಲೋಡರ್ಮ್ ಅಂತ ಕರೀತಾರೆ. ಅದಕ್ಕೆ ಫೆಲ್ಲೋಡರ್ಮ್ ಅಂತ ಕರೀತಾರೆ. ಇನ್ನೊಂದು ಕಾರ್ಕ್ ಅಂತ ಹೇಳಿದ್ರೆ ನಾರ್ಮಲಿ ಒಂಥರ ಈ ವೆರಿ ಟಫ್ ಈ ಝೈಲಮ್ ಏನಿರುತ್ತೆ, ಈ ಸೆಕೆಂಡರಿ ಝೈಲಮ್ ಸ್ವಲ್ಪ ಈ ಬಹಳ ಟಫ್ ಆಗಿರುತ್ತೆ. ಸೊ ನಾರ್ಮಲಿ ಅಲ್ಲಿ ಸುಬೇರಿನ್ ಅಂತ ಹೇಳುವಂಥ ಒಂದು ಕೆಮಿಕಲ್ ಡೆಪೋಸಿಷನಿಂದ ಆಗಿರುತ್ತೆ ಆ್ಯಕ್ಚುಲಿ. ಓಕೆ, ಆಪ್ಷನ್ 2 ಕರೆಕ್ಟ್ ಇದೆ. ದ ಪ್ರೊಡಕ್ಷನ್ ಆಫ್ ಗ್ಯಾಮೇಟ್ಸ್ ಬೈ ದಿ ಪೇರೆಂಟ್ಸ್, ಫಾರ್ಮೇಷನ್ ಆಫ್ ಝೈಗೋಟ್ಸ್, the F1 and F2 plants can be understood from a diagram called. ಸೊ ಇದು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ಗಳಲ್ಲಿ ನೀವು ನಾರ್ಮಲಿ ಒಂದು ಚಕ್ಕರ್ ಬೋರ್ಡ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಏನು ಕರೀತಾರೆ ಅಂತ. ಸೊ ಅದು ಪನ್ನೇಟ್ ಸ್ಕ್ವೇರ್. ಒಂದು ಕ್ವಶನ್ ಕೇಳ್ತಾರೆ, ಪನ್ನೇಟ್ ಸ್ಕ್ವೇರನ್ನು ಡೆವಲಪ್ ಮಾಡಿದ್ದು ಯಾರು? ಪನ್ನೇಟ್ ಅಂತ ಹೇಳುವಂಥ ಸೈಂಟಿಸ್ಟ್. ಹಿ ಈಸ್ ಎ ಬ್ರಿಟಿಷ್ ಸೈಂಟಿಸ್ಟ್. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಎ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ APCR, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇದರಲ್ಲಿ ಬರುವಂಥ ಕೀವರ್ಡ್ಸ್ ಏನಿರಬೇಕು? 3 ಸ್ಟೆಪ್ಸ್ಗಳು ಗೊತ್ತಿರಬೇಕು ನಿಮಗೆ. ಫಸ್ಟ್ ಡಿನ್ಯಾಚುರೇಷನ್ ಬರುತ್ತೆ, ನಂತರ ಅನೆಲಿಂಗ್ ಬರುತ್ತೆ, ನಂತರ ಎಕ್ಸ್ಟೆನ್ಷನ್ ಬರುತ್ತೆ. ಹೌದಲ್ವಾ? ಪರ್ಟಿಕ್ಯುಲರ್ಲಿ ಯೂಸ್ ಮಾಡುವಂಥ ಎನ್ಸೈಮ್ ಯಾವುದು? ಟಕ್ ಪಾಲಿಮರೇಸ್. ಟಕ್ ಅಂದರೆ ಏನು? ಥರ್ಮಸ್ ಆಕ್ವಾಟಿಕಸ್ ಪಾಲಿಮರೇಸ್. ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಎ DNA ಡಿಪೆಂಡೆಂಟ್ DNA ಪಾಲಿಮರೇಸ್. ಅದು ಥರ್ಮೋ ಸ್ಟೇಬಲ್. ಅದು ಯಾಕೆಂತ ಹೇಳಿದ್ರೆ ಅದು ಹೈ ಟೆಂಪರೇಚರ್ನಲ್ಲಿ PCR ರನ್ ಆಗ್ತದೆ. ಅದಕ್ಕೆ ನಮಗೆ ಹೈ ಟೆಂಪರೇಚರ್ನಲ್ಲಿ ಆಪರೇಟ್ ಮಾಡುವಂಥ ಎನ್ಸೈಮ್ಸ್ ಬೇಕು. ಅದು ಥರ್ಮಸ್ ಆಕ್ವಾಟಿಕಸ್ ಒಂದು ಹೇಳುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಗೊತ್ತಿದೆಯಾ? ಸೊ ನೆನ್ಪಿಟ್ಕೊಳ್ಳಿ, ಆಪ್ಷನ್ 1 ಕರೆಕ್ಟ್ ಇದೆ. ಕ್ವಶನ್ ನೋಡೋದಾದರೆ, ಮ್ಯೂಟೇಷನ್ಸ್ ಇನ್ ಪ್ಲಾಂಟ್ ಸೆಲ್ಸ್ ಕ್ಯಾನ್ ಬಿ ಇಂಡ್ಯೂಸ್ಡ್ ಬೈ. ನಿಮಗೇನಾದರೂ ಹೊಸ ವೆರೈಟಿಯನ್ನು ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ಪ್ಲಾಂಟ್ ಸೆಲ್ಲಲ್ಲಿ ಇರುವಂಥ ಜೀನನ್ನು ಮ್ಯೂಟೇಟ್ ಮಾಡಬೇಕಾಗ್ತದೆ. ಇದಕ್ಕೆ ನಾವು ಮ್ಯೂಟೇಷನಲ್ ಬ್ರೀಡಿಂಗ್ ಅಂತ ಕರಿತೀವಿ. ಇದಕ್ಕೆ ಯೂಸ್ ಮಾಡುವಂಥ ಈ ಮ್ಯೂಟಾಜನ್ಸ್ ಯಾವುದು ಅಂತ ಹೇಳಿದ್ರೆ ಗಾಮಾರೇಸ್. ಆಪ್ಷನ್ 3 ಕರೆಕ್ಟ್ ಇದೆ ಈ ಕ್ವಶನ್ಗೆ. ಬಟ್ ಕೈನೆಟಿನ್ ಏನಿದೆ, ಈ ಕೈನೆಟಿನ್ ಎಲ್ಲಿ ಬರುತ್ತೆ ಅಂತ ಗೊತ್ತಿದೆಯಾ? ಸೈಟೋಕೈನ್ಸ್, ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳಿದೆ ಅಲ್ವಾ, ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್ನಲ್ಲಿ ಬರುವಂಥದ್ದು ಆಕ್ಸಿನ್ಸ್, ಜಿಬ್ಬರೆಲಿನ್ಸ್ ಮತ್ತು ಸೈಟೋಕೈನ್ಸ್. ಓಕೆ, ಇಥೈಲಿನ್ ಇದೆ, ಆಪ್ಸಿಸಿಕ್ ಆ್ಯಸಿಡ್ ಇದೆ. ಸೊ ಕೈನೆಟಿನ್, ಸೈಟೋಕೈನ್, ಇದೊಂದು ಸೈಟೋಕೈನ್. ಅದು ಇದನ್ನು ಫಸ್ಟ್ ಟೈಮ್ ಒಂದು ಹೆರಿಂಗ್ ಸ್ಪರ್ಮ್ DNA, ಒಂದು ಫಿಶ್ ಇದೆ, ಹೆರಿಂಗ್ ಸ್ಪರ್ಮ್ DNAಯಿಂದ ತೆಗೆದಿರ್ತಾರೆ. ಬರೆದಿಟ್ಕೊಳ್ಳಿ. ಇನ್ನೊಂದು ಇನ್ಫ್ರಾರೆಡ್ ರೇಸ್, ಅದು ನಮಗೆ ಬರೋಲ್ಲ, ಬೇಡ. ನೆಕ್ಸ್ಟ್ ಜಿಯಾಟಿನ್, ಇದು ಕೂಡ ಇನ್ನೊಂದು ಸೈಟೋಕೈನಿನ್.
ಸೊ ಇದನ್ನು ಫಸ್ಟ್ ಟೈಮ್ ಎಲ್ಲಿಂದ ತೆಗೆದಿರ್ತಾರೆ ಅಂತ ಹೇಳಿದ್ರೆ ಕಾರ್ನ್ ಕೆರ್ನೆಲ್ಸಿಂದ, ಜೊತೆಗೆ ಕೋಕೋನಟ್ ಮಿಲ್ಕಿಂದ. ಬರೆದಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಕೈನೆಟಿನ್, ಜಿಯಾಟಿನ್ ಬೋತ್ ಆರ್ ಎ ಟೈಪ್ ಆಫ್ ಸೈಟೋಕೈನಿನ್ಸ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಸೆಲ್ ಡಿವಿಷನನ್ನು ಪ್ರಮೋಟ್ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಲಿಸ್ಟ್ 1 ಆ್ಯಂಡ್ ಲಿಸ್ಟ್ ಟು ಮ್ಯಾಚ್ ದಿ ಫಾಲೋವಿಂಗ್. ಅದು ಪ್ರೋಟೋಪ್ಲಾಸ್ಟ್ ಫ್ಯೂಷನ್ ಅಂತಿದೆ. ಸೊ ಪ್ರೋಟೋಪ್ಲಾಸ್ಟ್ ಫ್ಯೂಷನ್ ಇದು ಕೂಡ ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಕಾನ್ಸೆಪ್ಟಿಂದ ಕೇಳಿರುವಂಥದ್ದು. ಸೊ 2 ಪ್ರೋಟೋಪ್ಲಾಸ್ಟ್ಗಳನ್ನು ಫ್ಯೂಷನ್ ಮಾಡಿದರೆ ನಿಮಗೆ ಹೊಸ ಒಂದು ಪ್ಲಾಂಟ್ ಉತ್ಪತ್ತಿ ಆಗ್ತದೆ. ಅಂದರೆ ಪೊಟ್ಯಾಟೊ ಹಾಗೂ ಟೊಮ್ಯಾಟೊನ ನೀವು ಕಂಬೈನ್ ಮಾಡಿದರೆ, ಸೆಲ್ಸ್ಗಳನ್ನು ಕಂಬೈನ್ ಮಾಡಿದರೆ ನಿಮಗೇನು ಸಿಗುತ್ತೆ? ಟೊಮ್ಯಾಟೊ ಸಿಗುತ್ತೆ. ಸೊ ಎ ಶುಡ್ ಬಿ 2. ಹಾಗೆ ನೋಡೋದಾದರೆ ಆಪ್ಷನ್ 2 ಕರೆಕ್ಟ್ ಇದೆ ಅಲ್ವಾ, ಬೇರೆ ಹೇಳೋದೇ ಅವಶ್ಯಕತೆ ಇಲ್ಲ. ಬಟ್ ನೋಡೋಣ, ಪ್ಲಾಂಟ್ ಟಿಶ್ಯೂ ಕಲ್ಚರ್ ಅಂದರೆ ಟೋಟಿಪೊಟೆನ್ಸಿ. ಯಾಕೆ ಅಂತ ಹೇಳಿದ್ರೆ ಟೋಟಿಪೊಟೆನ್ಸಿ ಇಸ್ ದ ಎಬಿಲಿಟಿ ಆಫ್ ಎ ಸಿಂಗಲ್ ಸೆಲ್ ಟು ಪ್ರೊಡ್ಯೂಸ್ ಮಲ್ಟಿಪಲ್ ಪ್ಲ್ಯಾಂಟ್ಸ್. ಆ್ಯಕ್ಚುಲಿ ಆ ಕೆಪಾಸಿಟಿ ಇರುತ್ತೆ, ಒಂದು ಸೆಲ್ಗೆ ಒಂದು ಪ್ಲ್ಯಾಂಟ್ ಆಗುವಷ್ಟು ಎಬಿಲಿಟಿ ಇರುತ್ತೆ ಆ್ಯಕ್ಚುಲಿ. ಸೊ ಇದು ಪ್ಲಾಂಟ್ ಟಿಶ್ಯೂ ಕಲ್ಚರಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಈ ಪ್ರಾಪರ್ಟಿ ಆಫ್ ದಿ ಸೆಲ್ಲನ್ನು. ಓಕೆ, ಸೊ ಮೆರಿಸ್ಟಮ್ ಕಲ್ಚರ್ ಅಂತಿದೆ. ಸೊ ಮೆರಿಸ್ಟಮ್ ಕಲ್ಚರ್ ಅಂತ ಹೇಳಿದ್ರೆ ವೈರಸ್ ಫ್ರೀ ಪ್ಲ್ಯಾಂಟ್ಸ್. ಯಾಕೆ ಮೆರಿಸ್ಟಮನ್ನು ಯೂಸ್ ಮಾಡ್ತಾರೆ ವೈರಸ್ ಫ್ರೀ ಪ್ಲ್ಯಾಂಟನ್ನು ಬೆಳಿಬೇಕು ಅಂತ ಹೇಳಿದ್ರೆ, ಈಗ ಒಂದು ಪ್ಲ್ಯಾಂಟ್ ಇದೆಯಪ್ಪ, ಅದು ಆಲ್ರೆಡಿ ಒಂದು, ಈಗ ಟೊಬ್ಯಾಕೊ ಪ್ಲ್ಯಾಂಟ್ ತೊಗೊಳ್ಳೋಣ, ಆಲ್ರೆಡಿ ಅದು ಟೊಬ್ಯಾಕೊ ಮೊಸಾಯಿಕ್ ವೈರಸ್ಸಿಂದ ರೋಗಪೀಡಿತವಾಗಿದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ಆ್ಯಕ್ಚುಲಿ ಈ ಟಿಪ್ಗಳಲ್ಲಿ ಮೆರಿಸ್ಟಮ್ಗಳು ಉತ್ಪತ್ತಿ ಆಗ್ತಾನೆ ಇರ್ತದೆ. ಅಂದರೆ ದೀಸ್ ಆರ್ ನ್ಯೂಲಿ ಡಿವೈಡೆಡ್ ಸೆಲ್ಸ್, ಹೊಸದಾಗಿ ಉತ್ಪತ್ತಿಯಾದಂಥ ಸೆಲ್ಸ್ ಅದು. ಸೊ ಅದರಲ್ಲಿ ಇನ್ನೂ ವೈರಸ್ ಎಂಟರ್ ಆಗಿರಲ್ಲ. ಸೊ ಸುಮ್ಮನೆ ಆ ಸೆಲ್ಲನ್ನು ನೀವು ತೆಗೆದುಬಿಡಿ, ಯಾವುದನ್ನು ಮೆರಿಸ್ಟಮನ್ನು, ಅದರಲ್ಲಿ ವೈರಸ್ಸೇ ಇರಲ್ಲ ಆ್ಯಕ್ಚುಲಿ. ಅದು ಹೊಸದಾಗಿ ಉತ್ಪತ್ತಿಯಾಗಿರುವಂಥ ಸೆಲ್ ಅಲ್ವಾ, ಅದರಲ್ಲಿ ಹೇಗೆ ವೈರಸ್ ಇರುತ್ತೆ? ಸೊ ಅದರಿಂದ ನೀವು ಅದರಲ್ಲಿ ಟೋಟಿಪೊಟೆನ್ಸ್ ಎಬಿಲಿಟಿ ಇರುತ್ತೆ, ಅದರಿಂದ ನೀವು ಒಂದು ಹೊಸ ಟೊಬ್ಯಾಕೊ ಪ್ಲ್ಯಾಂಟನ್ನೇ ಬೆಳೆಸ್ಬೋದು. ಸೊ ಆ ಟೊಬ್ಯಾಕೊ ಪ್ಲ್ಯಾಂಟು ವೈರಸ್ ಇರುತ್ತಾ? ಇಲ್ಲ, ವೈರಸ್ ಫ್ರೀ ಪ್ಲ್ಯಾಂಟ್ ಆಗ್ತದೆ ಅಷ್ಟೇ. ಮೆರಿಸ್ಟಮ್ ಕಲ್ಚರನ್ನು ಯೂಸ್ ಮಾಡ್ತಾರೆ. ಮೈಕ್ರೋ ಪ್ರೊಪಗೇಷನ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಸೋಮೋಕ್ಲೋನ್ಸ್ ಬಹಳ ಇಂಪಾರ್ಟೆಂಟ್. ವಾಟ್ ಆರ್ ಸೋಮೋಕ್ಲೋನ್ಸ್? ಜೆನೆಟಿಕಲಿ ಆ್ಯಂಡ್ ಮಾರ್ಫಾಲಜಿಕಲಿ ಐಡೆಂಟಿಕಲ್ ಪ್ಲ್ಯಾಂಟ್ಸ್ ಅಷ್ಟೇ. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡ್ಯೂರಿಂಗ್ ದ ಪ್ಯೂರಿಫಿಕೇಷನ್ ಪ್ರಾಸೆಸ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಎಡಿಷನ್ ಆಫ್ ಚಿಲ್ಡ್ ಇಥನಾಲ್ ಪ್ರಿಸಿಪಿಟೇಟ್ಸ್ ಔಟ್ ಅಂತ. ಸೊ ಆ್ಯಕ್ಚುಲಿ ಆನ್ಸರ್ 2 DNA ನೀವು ಪ್ರೆಸಿಪಿಟೇಟ್ ಆಗಿ ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಚಿಲ್ಡ್ ಇಥನಾಲ್ ಯೂಸ್ ಮಾಡಬೇಕು. ಸೊ ಇಲ್ಲಿ ಐಸೋಲೇಷನ್ ಆಫ್ ದಿ DNA ಫ್ರಮ್ ಎ ಸೆಲ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಪ್ಲಾಂಟ್ ಸೆಲ್ಲಲ್ಲಿ DNA ಇದೆ, ಅದನ್ನು ನೀವು ಹೊರಗೆ ತೆಗಿಬೇಕಾಗ್ತದೆ. ಏನು ಮಾಡಬೇಕು? ಫಸ್ಟ್ ನೀವು ಸೆಲ್ಯುಲೇಸ್ ಅಂತ ಹೇಳುವಂಥ ಎನ್ಸೈಮನ್ನು ಅದಕ್ಕೆ ಬಿಡಬೇಕು. ಆವಾಗ ಅದೇನು ಮಾಡುತ್ತೆ? ಸೆಲ್ ವಾಲನ್ನು ಡೈಜೆಸ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಲ್ ವಾಲಲ್ಲಿ ಸೆಲ್ಯುಲೋಸ್ ಇರುತ್ತೆ ಅಲ್ವಾ. ಸೊ ಉಳಿದಿರೋದು ಯಾವುದೀಗ? RNA, DNA ಮತ್ತು ಪ್ರೋಟೀನ್ಸನ್ನು ಯಾವ ರೀತಿ ನೀವು ಡೈಜೆಸ್ಟ್ ಮಾಡ್ಬೋದು ಅಂದರೆ ಡಿಲೀಟ್ ಮಾಡ್ಬೋದು ಅಂತ ಹೇಳಿದ್ರೆ ಪ್ರೋಟಿಯೇಸ್ ಎನ್ಸೈಮನ್ನು ಹಾಕೋದ್ರಿಂದ. ಈಗ RNA DNA ಉಳ್ಕೊಂಡಿದೆ, RNAನ RNase ಎನ್ಸೈಮಿಂದ ಡೈಜೆಸ್ಟ್ ಮಾಡ್ಬೋದು. ಉಳಿದಿರೋದು DNA ಮಾತ್ರ. ಆದರೆ DNA ಜೊತೆಗೆ ಸೈಟೋಪ್ಲಾಸ್ಮಿಕ್ ಕಂಟೆಂಟ್ಸ್ ಕೂಡ ಇರುತ್ತೆ ಸೆಲ್ ಅದು, ಹೌದಲ್ವಾ? ಅದೊಂಥರ ಇಂಪ್ಯೂರಿಟೀಸ್. ನಮಗೆ ಅದೆಲ್ಲ ಬೇಡ, ನಮಗೆ ಪ್ಯೂರ್ DNA ಬೇಕಪ್ಪ. ಅದಕ್ಕೆ ನೀವು ಚಿಲ್ಡ್ ಇಥನಾಲ್ ಹಾಕ್ಬಿಡಿ. ಅವಾಗ ಏನಾಯಿತು, ನಿಮಗೆ DNA ಸಪ್ರೇಟಾಗಿ ತೇಲುತ್ತಾ ಬರುತ್ತೆ, ಪ್ರಿಸಿಪಿಟೇಟ್ ಆಗಿ ಬರುತ್ತೆ ಆ್ಯಕ್ಚುಲಿ. ಸೊ ದಟ್ಸ್ ವಾಟ್ ಆ್ಯಕ್ಚುಲಿ ಚಿಲ್ಡ್ ಇಥನಾಲ್ ಈಸ್ ಯೂಸ್ಡ್. ರಿಮೆಂಬರ್ ದ ಮೆಕಾನಿಸಮ್ ಆಫ್ ರಿಮೂವಲ್ ಆಫ್ ದಟ್ ಪ್ಯೂರಿಫೈಡ್ DNA ಫ್ರಮ್ ದಿ ಚಿಲ್ಡ್ ಇಥನಾಲ್ ಸೊಲ್ಯೂಷನ್ ಈಸ್ ಕಾಲ್ಡ್ ಎಸ್ ಸ್ಪೂಲಿಂಗ್. ಗೊತ್ತಿರ್ಬೋದು ನಿಮಗೆ. ಈಗ ಹಿಸ್ಟೋನ್ ನೋಡೋಣ, ಬಹಳ ಇಂಪಾರ್ಟೆಂಟ್. ಹಿಸ್ಟೋನ್ಸ್ ಆರ್ ನಥಿಂಗ್ ಬಟ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದಿ ಕ್ರೊಮ್ಯಾಟಿನ್ ಫಾರ್ ಪ್ಯಾಕೇಜಿಂಗ್ ಆಫ್ ದಿ DNA. ಗೊತ್ತಿರ್ಬೋದು. ಹಿಸ್ಟೋನ್ಸ್ ಯಾವತ್ತೂ ಬೇಸಿಕ್ ಇರುತ್ತೆ, ಆ್ಯಸಿಡಿಕ್ ಇರಲ್ಲ, ನ್ಯೂಟ್ರಲ್ ಇರಲ್ಲ. ಯಾಕೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಹಿಸ್ಟೋನಲ್ಲಿ 2 ಅಮೈನೋ ಆಸಿಡ್ ಇರುತ್ತೆ, ಕೇಳ್ತಾರೆ ಇದು ಕೂಡ, ಲೈಸಿನ್ ಮತ್ತು ಆರ್ಜಿನಿನ್. ಈ ಲೈಸಿನ್ ಏನಿದೆ, ಇಟ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಬೇಸಿಕ್ ಅಮೈನೋ ಆಸಿಡ್. ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಲೈಸಿನ್ ಆರ್ಜಿನಿನ್ ಇರೋದ್ರಿಂದ ಹಿಸ್ಟೋನ್ಸ್ ಯಾವತ್ತು ಬೇಸಿಕ್ ಇರುತ್ತೆ, ಆ್ಯಸಿಡಿಕ್ ಇರೋದಿಲ್ಲ, ನ್ಯೂಟ್ರಲ್ ಕೂಡ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ದ ಫ್ಲೋ ಚಾರ್ಟ್ ಆನ್ ಸೆಂಟ್ರಲ್ ಡಾಗ್ಮಾ. ಸೊ ಸೆಂಟ್ರಲ್ ಡಾಗ್ಮಾ ಬಗ್ಗೆ ನಿಮಗೆ ಗೊತ್ತಿರಬಹುದು. ಓಕೆ, ಸೊ DNA ಅಲ್ಲೊಂದು ಸುಮ್ಮನೆ ಒಂದು ಏರೋ ಮಾರ್ಕ್ ಕೊಟ್ಟಿದ್ದಾರೆ. ಅಂದರೆ DNA ಉತ್ಪತ್ತಿ ಆದರೆ ಏನು ಕರೀತಾರಪ್ಪ? ರೆಪ್ಲಿಕೇಶನ್ ಅಂತ ಕರೀತಾರೆ. ಈಗ DNA mRNA ಉತ್ಪತ್ತಿ ಆದರೆ ಏನು ಕರೀತಾರಪ್ಪ? ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. mRNA ನೆಕ್ಸ್ಟ್ ಉತ್ಪತ್ತಿ ಆಗೋದು 100% ಅದು ಟ್ರಾನ್ಸ್ಲೇಷನ್ ಮುಖಾಂತರ ಪ್ರೋಟೀನ್ಸ್. ಸೊ C ಶುಡ್ ಬಿ ಟ್ರಾನ್ಸ್ಲೇಷನ್, D ಅಂದರೆ ಪ್ರೋಟೀನ್. ಸೊ ಹಾಗೆ ನೋಡೋದಾದರೆ ಆಪ್ಷನ್ 3 ಕರೆಕ್ಟ್ ಇದೆ. ಓಕೆ, ವೆರಿ ಈಸಿ ಆ್ಯಕ್ಚುಲಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅನ್ ಅಪ್ಲಿಕೇಶನ್ ಆಫ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್? ಅಂದರೆ ಅದರದ್ದು ಉಪಯೋಗ ಏನಿಲ್ಲ ಅಂತ PCRದು. ಸೊ ನಮಗೆ ಗೊತ್ತಿದೆ PCR ಇಂದ ಏನೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿದ್ರೆ, ಈಗ ಏಡ್ಸನ್ನು ಡಿಟೆಕ್ಟ್ ಮಾಡಬಹುದು, ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಓಕೆ, ಜೀನ್ ಆಂಪ್ಲಿಫಿಕೇಷನ್ ಮಾಡ್ಬೋದು. ಈಗ ನನ್ನ ಹತ್ರ ಒಂದೇ ಒಂದು ಜೀನ್ ಇದ್ದರೆ ಸುಮ್ಮನೆ PCR ಮಷಿನ್ಗೆ ಹಾಕ್ಬಿಟ್ರೆ ಐ ವಿಲ್ ಗೆಟ್ 30 ಬಿಲಿಯನ್ ಕಾಪೀಸ್ ಆ್ಯಕ್ಚುಲಿ. ಓಕೆ, ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಜೀನ್ ಆಂಪ್ಲಿಫಿಕೇಷನ್. ಪ್ಯೂರಿಫಿಕೇಷನ್ ಆಫ್ ಐಸೋಲೇಟೆಡ್ ಪ್ರೋಟೀನ್ಗೂ ಮತ್ತು PCRಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಓಕೆ, ಸೊ ಪ್ಯೂರಿಫಿಕೇಷನ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾವು ವೆಸ್ಟರ್ನ್ ಬ್ಲಾಟಿಂಗ್ ಅಂತ ಕರಿತೀವಿ, ಅದು ಡಿಫ್ರೆಂಟ್. ಅದು ಡಿಟೆಕ್ಷನ್ ಆಫ್ ಜೀನ್ ಮ್ಯೂಟೇಷನ್, ಅದು ಕೂಡ ಹೌದು. ಸೊ ಈಗ ನನ್ನ PCRಗೆ ಒಂದು ಜೀನ್ ಇರ್ತದೆ, ಆಲ್ರೆಡಿ ಆ
ಆ ಜೀನಲ್ಲಿ ಕ್ಯಾನ್ಸರಸ್ ಏಜೆಂಟ್ಸ್ ಒಂದು ಮ್ಯೂಟೇಷನ್ ಆಗಿ ಅದು ಕ್ಯಾನ್ಸರ್ ಕಾಸ್ ಮಾಡುವಂಥ ಜೀನ್ ಇರುತ್ತೆ. ಸೊ ನಾನು ಅದನ್ನು PCR ಹಾಕಿದಾಗ ನನ್ನ ಹತ್ರ ಪ್ರೋಬ್ಸ್ ಇರುತ್ತೆ. ಆ ಪ್ರೋಬ್ಸ್ಗಳು ರೇಡಿಯೋ ಆ್ಯಕ್ಟಿವ್ ಇದ್ದರೆ ಸೊ ಅದು ಅಟ್ಯಾಚ್ ಆಗಬೇಕು ಯಾವುದಕ್ಕೆ, ಆ ಜೀನಿಗೆ. ಆದರೆ ಆಲ್ರೆಡಿ ಜೀನಲ್ಲಿ ಮ್ಯೂಟೇಷನ್ ಇರೋದ್ರಿಂದ ನಾನು ಹಾಕಿರುವಂಥ ಪ್ರೋಬಲ್ಲಿ ಅದಕ್ಕೆ ಕಾಂಪ್ಲಿಮೆಂಟಾರಿಟಿ ಇರುವಂಥ ಸೀಕ್ವೆನ್ಸ್ ಇರೋದಿಲ್ಲ, ಆಗ ಅದು ಬೈಂಡ್ ಆಗೋದಿಲ್ಲ. ದಟ್ಸ್ ಇಟ್. ಸೊ ದಟ್ ಯು ಕ್ಯಾನ್ ಡಿಟೆಕ್ಟ್ ದಟ್ ಓಕೆ ಆ ಜೀನಲ್ಲಿ ಮ್ಯೂಟೇಷನ್ ಆಗಿದೆ, ಕ್ಯಾನ್ಸರ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಸೊ ಅದು ಕೂಡ PCRದು ಒಂದು ಅಡ್ವಾಂಟೇಜ್. ಆಪ್ಷನ್ 3 ಕರೆಕ್ಟ್. ಪ್ಯೂರಿಫಿಕೇಷನ್ ಆಫ್ ಐಸೋಲೇಟೆಡ್ ಪ್ರೋಟೀನ್ ಈಸ್ ನಾಟ್ ಡನ್ ಬೈ PCR ಟೆಕ್ನಾಲಜಿ. ನೆಕ್ಸ್ಟ್, ದ ಪ್ಲಾಂಟ್ ಹಾರ್ಮೋನ್ ಯೂಸ್ ಟು ಡಿಸ್ಟ್ರಾಯ್ ವೀಡ್ಸ್ ಇನ್ ಎ ಫೀಲ್ಡ್ ಈಸ್. ಆ್ಯಕ್ಚುಲಿ ವೀಡ್ಸ್ ಅಂತ ಹೇಳಿದ್ರೆ ಕಳೆ ಅಲ್ವಾ. ಸೊ ನಾರ್ಮಲಿ ಕ್ರಾಪ್ ಪ್ಲಾಂಟ್ ಜೊತೆ ಬೆಳೆಯುವಂಥ ಒಂದು ಅನಾವಶ್ಯಕವಾದಂಥ ಪ್ಲಾಂಟ್ಸ್ಗಳು, ಅದು ನಮಗೆ ಬೇಡ. ಆ್ಯಕ್ಚುಲಿ ಡೈಕಾಟ್ ವೀಡ್ಸ್ ಅದು ಅಲ್ಲಿ ಕೊಡಬೇಕಿತ್ತು ಅವರು, ಡೈಕಾಟ್ ವೀಡ್ಸ್ ಅಂತ ಹೇಳಿ, ಅಂದರೆ ಡೈಕಾಟ್ ಪ್ಲಾಂಟ್ಸ್ ಅದು ವೀಡ್ಸು. ಸೊ ಇಲ್ಲಿ ನೋಡಿ IAA NAA ಅಂತ ಕೊಟ್ಟಿದ್ದಾರೆ. ಈ IAA ಮತ್ತು NAA ಏನಿದೆ ಅದು ನ್ಯಾಚುರಲ್ ಆಕ್ಸಿನ್ಸ್, ಅದು ಬರೆದಿಟ್ಕೊಳ್ಳಿ, ಇಂಪಾರ್ಟೆಂಟ್. ಅದು ಇಂಡೋಲ್ ಅಸಿಟಿಕ್ ಆ್ಯಸಿಡ್ ಮತ್ತು ನ್ಯಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್. ಸೊ ಅದೆಲ್ಲ ನ್ಯಾಚುರಲ್ ಆಕ್ಸಿನ್ಸ್. ಅದು 2,4-D ಮತ್ತು IBA ಏನಿದೆ ಅದು ಸಿಂಥೆಟಿಕ್ ಆಕ್ಸಿನ್ಸ್, ಅಂದರೆ ಮ್ಯಾನ್ ಮೇಡ್ ಆಕ್ಸಿನ್ಸ್. ಓಕೆ, ಅದರಲ್ಲಿ 2,4-D ಇದಕ್ಕೆ ನಾವು ಏಜೆಂಟ್ ಆರೆಂಜ್ ಅಂತಲೂ ಕೂಡ ಕರಿತೀವಿ, ನೆನಪಿಟ್ಕೊಳ್ಳಿ. 2,4-D ಈಸ್ ಎ ವಂಡರ್ಫುಲ್ ಡೈಕಾಟ್ ವೀಡಿಸೈಡ್ಸ್, ಅಂದರೆ ವೀಡ್ಸನ್ನು ಕೊಲ್ಲಿಕ್ಕೋಸ್ಕರ ಯೂಸ್ ಮಾಡುವಂಥ ಒಂದು ಕೆಮಿಕಲ್. ಅದು ಆಪ್ಷನ್ 3 ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ಸೆಲ್ಸ್ ವಿತ್ ಆ್ಯಕ್ಟಿವ್ ಸೆಲ್ ಡಿವಿಷನ್ ಕೆಪಾಸಿಟಿ ನಾರ್ಮಲಿ ಮೆರಿಸ್ಟಮ್ಸ್ಗೆ ಮಾತ್ರ ಇರೋದು. ಸೊ A ಶುಡ್ ಬಿ 2. ಹಾಗೆ ನೋಡೋದಾದರೆ ಆಪ್ಷನ್ 1 ಕರೆಕ್ಟ್ ಅಲ್ವಾ, 2 ಕೊಟ್ಬಿಟ್ಟಿದ್ದಾನೆ ಅಲ್ಲಿ A. ನೆಕ್ಸ್ಟ್ ನೋಡೋದಾದರೆ ಟಿಶ್ಯೂ ಹ್ಯಾವಿಂಗ್ ಆಲ್ ಸೆಲ್ಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಹಾಗೆ ನೋಡಿದ್ರೆ ಅದು ಟಿಶ್ಯೂ ಆಗಿರಬೇಕು ಅಲ್ವಾ, ಸಿಂಪಲ್ ಟಿಶ್ಯೂ ಅದು. ಸೊ ನೆಕ್ಸ್ಟ್, ಟಿಶ್ಯೂ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಯಾವುದಪ್ಪ, ಈಗ ನೀವು ಫ್ಲೋಯಮ್ ತಗೊಳ್ಳಿ, ಅದರಲ್ಲಿ 4 ಡಿಫ್ರೆಂಟ್ ಸೆಲ್ಸ್ ಇದೆ. ಯಾವುದೆಲ್ಲ ಅಂತ ಹೇಳ್ಬೋದಾ? ಸಿಯು ಟ್ಯೂಬ್ ಇದೆ, ಕಂಪ್ಯಾನಿಯನ್ ಸೆಲ್ಸ್ ಇದೆ, ಮತ್ತು ಫ್ಲೋಯಮ್ ಪ್ಯಾರಂಕೈಮ ಇದೆ, ಫ್ಲೋಯಮ್ ಫೈಬರ್ಸ್ ಇದೆ. ಈಗ ಝೈಲಮ್ ತಗೊಂಡ್ರೆ ಟ್ರ್ಯಾಕಿಟ್ಸ್ ಇದೆ, ಮತ್ತು ವೆಸಲ್ಸ್ ಇದೆ, ಮತ್ತು ಝೈಲಮ್ ಪ್ಯಾರಂಕೈಮ, ಝೈಲಮ್ ಫೈಬರ್ಸ್ ಇದೆ. ಅಂದರೆ 4 ಡಿಫ್ರೆಂಟು ಸೆಲ್ಸ್ಗಳಿದೆ. ವ್ಯಾಸ್ಕ್ಯುಲರ್ ಟಿಶ್ಯೂ ಇಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಆ್ಯಕ್ಚುಲಿ. ಸೊ ಡೆಡ್ ಸೆಲ್ಸ್ ವಿತ್ ಹೈಲಿ ಥಿಕ್ಕಂಡ್ ವಾಲ್ಸ್ ಆ್ಯಂಡ್ ನ್ಯಾರೋ ಲ್ಯೂಮನ್, ಸ್ಲೀರೈಡ್ಸ್ ಅಂದರೆ ಸ್ಲೀರಂಕೈಮ. ಸೊ ಆಪ್ಷನ್ 1 ಕರೆಕ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ನಾಟ್ ಸೆಕೆಂಡರಿ ಮೆಟಬೊಲೈಟ್ಸ್ ಇನ್ ಪ್ಲಾಂಟ್ಸ್. ಇದ್ರ ಬಗ್ಗೆ ನಾನು ಯಾವ ರೀತಿ ಮೆಟಬಾಲೈಟ್ಸನ್ನು ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೇನೆ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ಮಾರ್ಫಿನ್, ಕೋಡಿನ್ ಇಲ್ಲ, ಅದು ಸೆಕೆಂಡರಿ ಮೆಟಬೊಲೈಟ್. ಅಮಿನೋ ಆ್ಯಸಿಡ್ಸ್ ಆ್ಯಂಡ್ ಗ್ಲೂಕೋಸ್, ಅದು ಹೇಗೆ ಸಾಧ್ಯ ಆಗ್ತದೆ? ಆ್ಯಕ್ಚುಲಿ ಸೆಕೆಂಡರಿ ಮೆಟಬೊಲೈಟ್ ಅಂದರೆ ಪ್ಲಾಂಟಿಗೆ ಅದರಿಂದ ಏನು ಯೂಸ್ ಆಗಿರಬಾರ್ದು. ಇಟ್ ಇಸ್ ನಾಟ್ ಎ ನ್ಯೂಟ್ರಿಯೆಂಟ್, ಇಟ್ಸ್ ಎ ವೇಸ್ಟ್. ಆ್ಯಕ್ಚುಲಿ ನಾರ್ಮಲಿ ಒಂದು ಡಿಫೆನ್ಸಿಗೋಸ್ಕರ ಪ್ಲಾಂಟ್ಗಳು ಉತ್ಪತ್ತಿ ಮಾಡುವಂಥದ್ದು. ಅಮಿನೋ ಆ್ಯಸಿಡ್ ಮತ್ತು ಗ್ಲೂಕೋಸ್ ಪ್ಲಾಂಟಿಗೆ ಬೇಕಲ್ವಾ. ಸೊ ಇಟ್ ಈಸ್ ಎ ಪ್ರೈಮರಿ ಮೆಟಬೊಲೈಟ್, ನಾಟ್ ಸೆಕೆಂಡರಿ ಮೆಟಬೊಲೈಟ್. ಸೊ ಆಪ್ಷನ್ 2 ಕರೆಕ್ಟ್ ಇದೆ. ವಿನ್ಬ್ಲಾಸ್ಟಿನ್, ಕುರ್ಕುಮಿನ್, ರಬ್ಬರ್ ಗಮ್ಸ್ ಇದೆಲ್ಲ ಸೆಕೆಂಡರಿ ಮೆಟಬೊಲೈಟ್. ಇದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಾನೊಂದು ವೀಡಿಯೋ ಮಾಡಿದ್ದೇನೆ, ದಯವಿಟ್ಟು ನೋಡಿ. ಸಿಂಪಲ್ ಇದೆ ಆ್ಯಕ್ಚುಲಿ, ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ದಟ್ಸ್ ಇಟ್.